ಎಸ್ಎಸ್ ಫ್ರೆಂಡ್ಸ್ ಬೆಂಗಳೂರಿನ 12 ಆಟಗಾರರು ಬರಬೇಕು ಕಬಡ್ಡಿ ಬಸ್ಗಾಗಿ. ಇಜಾನ್ ಸ್ಪೋರ್ಟ್ಸ್ ಉಡುಪಿಯ 12 ಆಟಗಾರರು ಕೂಡ ಕಬಡ್ಡಿ ಬಸ್ ರಿಪೋರ್ಟ್ ಅನ್ನು ಮಾಡಿಕೊಡ್ಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಆರಂಭಿಕ ಟಾಸ್ ಕಂಡ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ತಂಡ ಕ್ಷೇತ್ರರಕ್ಷಣೆ ಶಿರಭಾಗವನ್ನು ಕಾಣ್ತಾ ಈ ಹಂತದಲ್ಲಿ ಆಂಗಣವಾಗಲ್ಲ. 6 ಓವರ್ಗಳ ಮತ್ತೊಂದು ಬಿಗ್ ಫೈಟ್ ಪಂದ್ಯಾಟವನ್ನು ಕಾಣ್ತಾ ಇದ್ದೀವಿ. ಬದುಕು ಬದಲಾವಣೆ ಕಂಡ ಹಾಗೆ 2025 ಋತುವಿನ ಕ್ರೀಡಾವೃತ್ತ ಪಂದ್ಯಾಟಗಳು ಸರಾಗವಾಗಿ ಯಶಸ್ಸನ್ನು ಕಾಣ್ತಾ ಇವೆ. ಎಕ್ಸಲೆಂಟ್ ಕ್ರೀಡಾ ಸಿಪಿನ ಆಚೆ ನಡೀತಿರುವಂತಹ ಅಖಿಲ ಕರ್ನಾಟಕ ರಾಜ್ಯಮಟ್ಟ ಪಂದ್ಯಾಟದಲ್ಲಿ ಇವಾಗ ನಿನ್ನೆ ನಾನ್ ಸ್ಟೇಟ್ ತಂಡಗಳು ಪಂದ್ಯಾಟಗಳಾಗಿದ್ದಾವೆ. ಇವತ್ತು ರಾಜ್ಯದ ಅಗ್ರಮಾನ್ಯ ತಂಡಗಳು ಟೆನ್ನಿಸ್ ಬಾಲ್ ರಂಗದ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡಗಳು ಕೂಡ ನಾಮಾಂಕಿತ ಆಟಗಾರರೆಲ್ಲ ಟಿಪ್ಪೂರು ಮೈದಾನವನ್ನು ಕಾಣ್ತಾ ಇದ್ದಾರೆ ಆಂಗಣಗಳ ಭಾಗದಲ್ಲ. ಅಲ್ಲಿ ಫ್ರೆಂಡ್ಸ್ ಬೆಂಗಳೂರು ಎಸ್ಎಸ್ ಫ್ರೆಂಡ್ಸ್ ಬೆಂಗಳೂರಿನ 12 ಆಟಗಾರರು ಬನ್ನಿ. ಆ ಇವತ್ತಿನ ಊಟದ ದಾನಿಗಳಾಗಿರುವಂತವರು ಎಸ್ಎಸ್ ಹಾರ್ಡ್ವೇರ್ಸ್ನ ಮಾಲೀಕರಾಗಿರುವಂತಹ ವಸೀಂ ಬಾಯಿ ಅವರು ನಮ್ಮ ಮಧ್ಯಾಹ್ನದ ಊಟದ ಬೇಸಿಗೆ ಸಹಕ ಪ್ರಾಯೋಜಕರು ಕೂಡ ಅವರನ್ನ ಆತ್ಮೀಯವಾಗಿ ನಾವು ಕೃತಜ್ಞತೆ ಸಮರ್ಪಿಸ್ತಾ ಇದ್ದೇವೆ. ಎಕ್ಸಲೆಂಟ್ ಕಂಪನಿಯ ಪರವಾಗಿ ಕೃತಜ್ಞತೆಯನ್ನು ಕೂಡ ಸಮರ್ಪಿಸಿಕೊಳ್ತಾ ಇದ್ದೇವೆ. ಮೊದಲ ಓವರ್ಗಾಗಿ ರಾಹುಲನ ಬಳಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ತಂಡ. ಒಂದಷ್ಟು ಬದಲಾವಣೆ ಮುಖವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಕೂಡ ಕೆಲವೊಂದು ಆಟಗಾರರು ಯಶಸ್ಸಿನ ಒಂದು ಸಮಾರೋಪಾದಿಯಲ್ಲಿ ಕೆಲವೊಂದು ತಂಡಗಳನ್ನು ಪ್ರತಿನಿಧಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಯಲ್ ಪರಿಚಯ ಮಾಡ್ತಾ ಇದ್ದಾರೆ. ಒಂದು ಸೈಕಲ್ ಮದನ್ ಪಡ್ಕೊಳ್ತಾ ಇದ್ದಾರೆ. ಮಡಿ ಆರಂಭಿಕ ಸೈಕನ್ನು ಪಡಿತಾ ಇದ್ದಾರೆ ಎಸ್ಎಸ್ನ ಪರವಾಗಿ. ಎಸ್ಎಸ್ ಫ್ರೆಂಡ್ಸ್ ಬೆಂಗಳೂರು ಮದನ್ ಸಿದ್ದರಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಆಂಗಣದ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ. ಮೊದಲ ಚೆಂಡು ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ ಕೂಡ. ಗೋಟದ ಹಿಮದಲ್ಲಿ ಏರಿಯಾನ್ ಬೈ ಆಟಗಾರ ಸಂಪತ್ ಬೈಲಕರ್ ಗೋಟ್ ರಕ್ಷಣಾ ಕಾಯಕವನ್ನು ಮಾಡ್ತಾ ಇದ್ದಾರೆ ಆಂಗಣದ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ. ಶಾರ್ಟ್ ರೈಸಿಂಗ್ ಡೆಲಿವರಿ ಮತ್ತು ಗೋಟ್ ರಕ್ಷಣಾ ವೈಫಲ್ಯವನ್ನು ದಾಖಲಿಸ್ತಾ ಇದ್ದಾರೆ. ಬೈಸೋಟ್ಗಳ ಮುಖ್ಯ ಇನ್ನಿಂಗ್ಸ್ ಕೂಡ ಆರಂಭವನ್ನ ಕಾಣುತ್ತಾ ಇದೆ ಕೂಡ. ತಂಡ ಮತ್ತೆ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ 1 ಓಟುಗಳ ಮುಖ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಕಿರಣ ಲೆಫ್ಟಿ ಆಟಗಾರ ಶೈಕನ್ನು ಪಡಿತಾ ಇರುವಂತಹ ಆಟಗಾರ ಕೂಡ 6 ಓವರ್ಗಳ ಪಂದ್ಯಾಟದಲ್ಲಿ ಇವಾಗ ದಿನದ 3ನೇ ಪಂದ್ಯಾಟ ಅಂಕಣಗಳ ಭಾಗವನ್ನು ಕಾಣ್ತಾ ಇದೆ. 3ನೇ ಚೆಂಡು ತಟ್ಟೆ ಆಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಓಟುಗಳ ಪೂರೈಕೆಯನ್ನು ಕೂಡ ಮಾಡ್ತಾ ಇದೆ. ಸ್ಟ್ರೈಕ್ ಅನ್ನು ರೊಟೇಟ್ ಮಾಡ್ತಾ ಇದ್ದಾರೆ. 2 ಓಟುಗಳ ಅಂಕಿಅಂಶಗಳ ಪರ ದಾಖಲಾಗ್ತಾ ಇದೆ ಕೂಡ. ಮೊದಲ 3 ಚೆಂಡುಗಳ ಮುಕ್ತಾಯದ ಬಳಿಕ 2 ಓಟುಗಳ ಅಂಕಿಅಂಶಗಳ ಪರ ದಾಖಲಾತಿಯನ್ನು ಕಾಣ್ತಾ ಇದೆ. ಕೊನೆಯ 3 ಚೆಂಡು ಓವರ್ನ ಹಾದಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಆರಂಭಿಕ ಪವರ್ ಚಾಲ್ತಿಯಲ್ಲಿ ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಚೆಂಡು ಮಾಡಿ
ದಾಂಡಿನಲ್ಲಿ ಆರಂಭಿಕ ಶಿಕ್ಷಾ ದಾಖಲಾತಿಯನ್ನ ಕಾಣ್ತಾ ಇದೆ ಕೂಡ. ಎಸ್ ಎಸ್ ಫ್ರೆಂಡ್ಸ್, ಬೆಂಗಳೂರಿನ ಪರವಾಗಿ ಮೊದಲ ಷಟ್ಕ ಕೂಡ ಅಂಕಿಅಂಶಗಳ ದಾಖಲಾತಿಯನ್ನು ಕಾಣುತ್ತಾ ಇದೆ. ತನ್ನ ಮತ್ತೆ ಕೂಡ ಅಂಕಿಅಂಶಗಳ ಬದಿಯಲ್ಲಿ ಈ ಸಿಕ್ಸರ್ಗಳ ಮುಖ್ಯವಾಗಿ 8ಕ್ಕೆ ಡಾಲರ್ಸ್. ಐದನೇ ಚೆಂಡು ಮತ್ತೆ ಬೋಲ್ ಮಾಡುವಂತಹ ಪ್ರಯತ್ನ ಸಾಗ್ತಾ ಇದೆ. ಈ ನಡುವೆ ಓಟುಗಳ ಅವಕಾಶಗಳು ಬರ್ತಾ ಇಲ್ಲ ಕೂಡ. ಬಹಳ ಸುಂದರದ ಒಂದು ಎಸ ಕೂಡ. ರಾಹುಲ್ ಚೆಂಡುಗಳನ್ನು ತಿರುಗಿಸಬಲ್ಲ ಮತ್ತೊರು ಮಾಂತ್ರಿಕ ರಾಹುಲ್ ಪರಿಚಯವನ್ನು ಇವಾಗ ಫ್ರಂಟ್ ಲೈನ್ಸ್ಗಾರರಾಗಿ ಪರಿಚಯವನ್ನು ಮಾಡ್ತಾ ಇದೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ ಶಾರ್ಟ್ ರೈಸಿಂಗ್ ಡೆಲಿವರಿ. ಬಹಳ ಸುಂದರದ ಒಂದು ಎಸದ ಕೂಡ ಈ ಹಂತದಲ್ಲಿ ನಾಡಿದಾನಲ್ಲಿರುವ ಮತ್ತೊಂದು ಬೌಂಡ್ರಿಯ ಸೇರ್ಪಡೆಯೂ ಕೂಡ. 4 ಓಟಗಳ ಮುಖ್ಯವಾಗಿ ಮೊದಲ ಓವರ್ ಮುಕ್ತಾಯದ ಬಳಿಕ 12 ಓಟಗಳು ದಾಖಲಾತಿಯನ್ನು ಕಾಣುತ್ತಾ ಇದೆ ಮೂಲಾಸಿಗಳ ಮುಖ್ಯವಾಗಿ ಎಸ್ ಎಸ್ ಫ್ರೆಂಡ್ಸಿನ ತಂಡ. ಮನು ಹೆಸರುವಂತ ಚೆಂಡು ಇತರವಾದ ಓಟುಗಳು ಬರ್ತಾ ಇಲ್ಲ ಕೂಡ. ಹನ್ನೆರಡು ಓಟುಗಳು ದಾಖಲಾತಿಯನ್ನು ಕಾಣ್ತಾ ಇದೆ. 2ನೇ ಓಟ ಚಾಲ್ತಿಯಲ್ಲಿ ಇವಾಗ ಮನು ಪರಿಚಯವನ್ನು ಮಾಡ್ತಾ ಇದ್ದಾರೆ. ಶಾರ್ಟ್ ರೈಸಿಂಗ್ ಡೆಲಿವರಿ. ತನ್ಮಯ ನಿರಂಜನ ಓಟುಗಳ ಪೂರೈಕೆಯನ್ನು ಕೂಡ ಹಂತದಲ್ಲಿ ಮಾಡಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 1 ಓಟುಗಳ ಮುಖ್ಯವಾಗಿ 13ರ ಮತ್ತು ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮನು ಹೆಸರುವಂತ ಚೆಂಡು ಓಟುಗಳು ಬರ್ತಾ ಇಲ್ಲ ಕೂಡ ಸ್ಟೆಪ್ ಔಟ್ ಅನ್ನು ಮಾಡ್ತಾ ಇದ್ದಾರೆ. ಓಟುಗಳು ಮತ್ತೆ ಬರ್ತಾ ಇಲ್ಲ. ಎಸ್ ಎಸ್ ಫ್ರೆಂಡ್ಸ್ ಬೆಂಗಳೂರು ಇಜಾನ್ ಸ್ಪೋರ್ಟ್ಸ್ ಉಡುಪಿ ನಡುವೆ ಈ ಪಂದ್ಯಾಟವನ್ನು ಆಡ್ತಾ ಇದೆ ಆಂಗಣದ ಭಾಗದಾಲ. ತಡವಾದ 14 ಓಟುಗಳನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ನೌಲಾಸ್ಗಳ ಮುಖ್ಯವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. 3ನೇ ಚೆಂಡು ರಿವರ್ಸ್ ಶಾಟ್ ಕಾಣಬಲ್ಲ ಪ್ರಯತ್ನಗಳು ಮಾಡಿ ಓಟುಗಳು ಬರ್ತಾ ಇಲ್ಲ ಕೂಡ. ಮತ್ತೊಂದು ಡಾಟರ್ ಚೆಂಡುಗಳ ಸೇರ್ಪಡೆ ಆಗ್ತಾ ಇದೆ. ಅಂಕಿಅಂಶಗಳ ಪದ್ಯದಲ್ಲಿ ಮತ್ತೆ 3 ಚೆಂಡುಗಳು 2ನೇ ಓವರ್ ಪವರ್ ಪ್ಲೇ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ.
ನಾಲ್ಕನೆಯ ಚೆಂಡು ಮನು ವೈಡ್ ಬಾಲ್ ಸೂಚನೆಯನ್ನು ಇವಾಗ ನಿರ್ಣಾಯಕರು ಮತ್ತೆ ಕೂಡ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಮತ್ತೆ ಒಂದು ಓಟ ಹೆಚ್ಚುವರಿಯ ಸೇರ್ಪಡೆ ಆಗ್ತಾ ಇದೆ. ಯಕ್ಷಾಸ್ ಓಟ್ಗಳ ಮುಖ್ಯವಾಗಿ ಓಟುಗಳನ್ನ ಪಡ್ಕೊಳ್ಳುವ ಹಂತಕ್ಕೆ ಬರ್ತಾ ಇದೆ. ಎಸ್ಎಸ್ ಫ್ರೆಂಡ್ಸ್ ಬೆಂಗಳೂರಿನ ತಂಡ 15ರ ಮೊತ್ತವನ್ನು ದಾಖಲಿಸಿದರು. ಬೇಸವನ್ನ ಪ್ರಯತ್ನ ಸಾಗ್ತಾ ಇದೆ. ತನ್ಮದೆ ಕಾರ್ಬ್ಯಾಂಡ್ ರೋಗದಲ್ಲಿ ಸಂಪತ್ ಬೈಲಕರ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮುಖ್ಯವಾಗಿ ಮಾಡಿ ಔಟ್. ಎಸ್ಎಸ್ ಫ್ರೆಂಡ್ಸ್ ಬೆಂಗಳೂರಿನ ಮೊದಲ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ನಾಡಿ ವಿಕೆಟ್ ಅನ್ನು ಇವಾಗ ಕಳ್ಕೊಂಡ್ರು. ಹೊಸ ಆಟಗಾರ ಗಿಳಿಯಾರು ನಾಗ ತರವಾದ ಸ್ಥಾನವನ್ನು ಇವಾಗ ಕಾಣ್ತಾ ಇರ್ತಕ್ಕಂಥ ಆಟಗಾರ ಕೂಡ. ಟೆನಿಸ್ ಬಾಲ್ ರಂಗದಲ್ಲಿ ಬಹಳಷ್ಟು ಅಭಿಮಾನಿಗಳನ್ನ ಕಂಡ ಗಿಳಿಯಾರು ನಾಗ ಇವಾಗ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ತಿಪಟೂರು ಗಾಂಧಿನಗರ ಮದರಸ ಮೈದಾನ ಒಳಭಾಗದಲ್ಲೇ. ಲಾಸ್ಟ್ ಬಾಲ್ಸ್ ಆರ್ ರಿಮೈನಿಂಗ್ ನಾವು. 2 ಎಸ್ಗಳು ಬಾಕಿ ಉಳ್ಕೊಳ್ತಾ ಇರುವ ಹಂತದಲ್ಲಿ ಆಂಗಣಗಳ ಭಾಗವನ್ನು ಕಾಣುತ್ತಾ ಇದ್ದಾರೆ. ಎಕ್ಸಲೆಂಟ್ ಕ್ರೀಡಸಿನ ಟಿಪ್ಪೂರಿನ ಆಶೆ ನಡೀತಾ ಇರುವಂತಹ ಎಕ್ಸಲೆಂಟ್ ಕಪ್ ಅಖಿಲ ಕರ್ನಾಟಕ ರಾಜ್ಯಗಳ ಪಂದ್ಯಾಟದಲ್ಲಿ ಮುಂದುವರಿಕೆ ಆಗ್ತಾ ಇದೆ. 2ನೇ ದಿನದ ಆಟ ಪಂದ್ಯಾಟ ಮುನ್ನುಗ್ತಾ ಇದೆ. ಸುಂದರತೆ ಸಮನ ಕಾಣಬಲ್ಲ ಚೆಂಡು ಪುರ ಲೆಟ್ ಕಾಟ್. ಮದನ್ ಸಿದರಲ್ಲಿ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾನೆ. ಮುಖ್ಯವಾಗಿ ಕ್ಲೋಸ್ ಆಗಿರುವಂತ ಒಂದು ರನ್ ಔಟ್ ಅನ್ನು ದಾಖಲಿಸಿದ್ರು. ನಿರಂಜನ ಕೂಡ ವಾಪಸ್ ಆದ್ರು. 2 ಹುದ್ದರಿಗಳ ಆಘಾತದಲ್ಲಿ ತಂಡದ ಮೊತ್ತ 15-2. ಇತರ ಹೊಸ ಆಟಗಾರ ನಸ್ರು ಬರ್ತಾ ಇದ್ದಾರೆ. ಆಂಗಣ ಒಳಭಾಗವನ್ನು ಪಡಿತಾ ಇದ್ದಾರೆ. ನಸ್ರು ಎಂಟಿಯನ್ನು ಇವಾಗ ಪಡಿತಾ ಇರುವಂತಹ ಆಟಗಾರರು. ಹದಿನೈದಕ್ಕೆ 2 ಕನೋನ್ಯಾಸ ಕೂಡ ಬಾಕಿ ಉಳ್ಕೊಳ್ತಾರೆ. ಊರಲ್ಲಿ ಈತ ಅಂಗಣ ಒಳಭಾಗವನ್ನು ಕಡ್ಕೊಳ್ತಾ ಇದ್ದಾರೆ. ಕೊನೆಯೊಂದು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಮನೆ ಸಾರಿಗೆ ಭಾಗವನ್ನು ಕಾಣ್ತಾ ಇದ್ದಾರೆ. ಶಾರ್ಟ್ ರಾಸಿಂಗ್ ಬಾಲವಾರಿ ನಸ್ರು ಒಂದೋಟ ಪೂರೈಕೆಯನ್ನು ಮಾಡಿಕೊಂಡು ಗಿಲ್ಲಿ ಕ್ಷೇತ್ರರಕ್ಷಕ ಚಾಣಕ್ಷ ಕವಾಸ ಕ್ಷೇತ್ರರಕ್ಷಕ ಮಾಡ್ತಾ ಇದ್ದಾರೆ. ಈತ 2 ಓವರ್ಗಳ ಮುಕ್ತಾಯದ ಬಳಿಕ 12 ಚೆಂಡುಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 16ಕ್ಕೆ 2. ಎಸ್ಎಸ್ ಫ್ರೆಂಡ್ಸ್ ಬೆಂಗಳೂರಿನ ತಂಡ 12 ಚೆಂಡುಗಳ ಮುಕ್ತಾಯದಲ್ಲಿ 16 ಓಟ್ಗಳು ಎಸೆಯಲು ಅವಕಾಶ ಮಾಡಿಕೊಟ್ರು. ಪ್ರಮುಖ ವಿಕೆಟ್ಸ್ ಗಳನ್ನು ಪಡ್ಕೊಂಡಿದ್ದಾರೆ. 2 ಓವರ್ಗಳನ್ನು ಕಳ್ಕೊಂಡು ಆಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ಎಸ್ಎಸ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇವೆ. ಇದಾದ ಬಳಿಕ ಜೈ ಕರ್ನಾಟಕ ಬೆಂಗಳೂರು ಎಸ್ಎಸ್ ಗಾಂಧಿನಗರ್ ಮಲ್ಟಿ ಮುಂದಿನ ಪಂದ್ಯಾಟವನ್ನು ಆಡುತ್ತೆ. ಜೈ ಕರ್ನಾಟಕ ಬೆಂಗಳೂರು ವರ್ಸಸ್ ಗಾಂಧಿನಗರ ಮಲ್ಟಿ ಮುಂದಿನ ಪಂದ್ಯಾಟವನ್ನು ಆಡುತ್ತೆ. ಇತ್ತ 3ನೇ ಮತ್ತೆ ರಾಯಲ ಪಿಚನ್ನು ಮಾಡ್ತಾ ಇದೆ. ತನ್ನದೇ ಓಟ್ಗಳ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ.
ಒಂದು ಓಟಗಳ ಪೂರೈಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮನುಷ್ಯ ರಕ್ಷಣೆ ಮಾಡಿಕೊಂಡ್ರು. ರಾಹುಲ್ ಉದ್ಯಾವರ ಎಸ್ಗಾರಿಕೆ ಭಾಗವನ್ನ ಕಾಣ್ತಾ ಇರ್ತಕ್ಕಂಥ ಬೌಲರ್ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ ಸುಂದರತೆಯ ಚೆಂಡು ಕೂಡ ಊಟಗಳನ್ನು ದಾಖಲಿಸ್ತಾ ಗಿಳಿಯಾರುದಾಗ ಮತ್ತದಾರ ಚೆಂಡು ಕೂಡ ಸೇರ್ಪಡೆನ ಕಾಣ್ತಾ ಇದೆ. ಆರಂಭಿಕ ಹಂತದ ಇವಾಗ ಓವರ್ಗಳು ಮತ್ತೆ ಸಂಘಟನೆ ಕಂಡುಕೊಳ್ತಾ ಇದೆ ಕೂಡ. ಪೂರ್ಣ ಹಂತವಾಗಿ ಬೀಳ್ತಕ್ಕಂಥ ಚೆಂಡು ಬೀಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಅಕ್ಷಯ್ ಶೆಟ್ಟಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ 18ರ ಮೊತ್ತ ದಾಖಲಾತಿಯನ್ನ ಕಾಣ್ತಾ ಇದೆ. 100ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುನ್ನುಗ್ತಾ ಇದೆ ಕೂಡ. ಓಟ್ಗಳ ಅವಕಾಶವನ್ನು ಮತ್ತೆ ರಾಹುಲ್ ಮಾಡಿಕೊಡ್ತಾ ಇಲ್ಲ. ಡಾಡಡಿ ಚೆಂಡುಗಳ ಸೇರ್ಪಡೆ ಕೂಡ. ಓಟಗಳು ಬಿಡ್ತಾ ಇಲ್ಲ. ನಸ್ರು ದಾಂಡನ ಬೀಳ್ತಾ ಇದ್ದಾರೆ. ಇತ್ತ ಓಟವನ್ನು ದಾಖಲಿಸ್ತಾ ಇಲ್ಲ ಕೂಡ. 18ಕ್ಕೆ 2 ಬಹಳ ಸುಂದರ ದೇವಸ್ಥಾನ ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಹುಲ್. ಎಸ್ಗಾರಿಕೆ ಭಾಗದಲ್ಲಿ ಇವಾಗ ಕೊನೆಯ ಒಂದು ಚೆಂಡು ಕೂಡ ಭುವನ ಹಾದಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಯಾರು ಕರ್ಲಾಂಡ್ ಆಡುವರು ಓಟವನ್ನು ದಾಖಲಿಸುವ ಪ್ರಯತ್ನ, ರಿಸ್ಕಿ ಓಟವನ್ನು ಕಾಣುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇತ್ತ ಓಟ್ಗಳ ಯಶಸ್ಸನ್ನು ಕೂಡ ಗಾಂಧಿಗಳು ಪಡ್ಕೊಂಡ್ರು. 3 ಓವರ್ಗಳ ಮೊತ್ತ ಆದ ಬಳಿಕ ಎಸ್ಎಸ್ ಫ್ರಾನ್ಸ್ ಬೆಂಗಳೂರಿನ ಮೊತ್ತ 19 ಓಟುಗಳು 2 ವಿಕೆಟ್ಸ್ಗಳನ್ನು ಕಳ್ಕೊಂಡು ಆಡ್ತಾ ಇದ್ದಾರೆ. 18 ಚೆಂಡುಗಳು ಆದಷ್ಟು ಓಟುಗಳು ಬರ್ತದೆ ನೋಡಬೇಕಾಗಿದೆ. ಎಷ್ಟರ ಟಾರ್ಗೆಟ್ ಅನ್ನು ನಿಗದಿಪಡಿಸ್ತಾ ನೋಡಬೇಕಾಗಿದೆ. ಈ ಪಂದ್ಯಾಟದಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ಇಜಾನ್ ಆಟಗಾರರು ನಿಮ್ಮನ್ನ ಕೇಳ್ತಾ ಇದೀವಿ. ತನ್ನ ಮೊತ್ತ ಕೂಡ 19 ಓಟುಗಳ ಅಂಕಿಅಂಶಗಳ ಪರ ದಾಖಲಾತಿಯನ್ನು ಕಾಣುತ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರಿನ ನಾಯಕರು ಮತ್ತು ಫಾಜಿಲ್ ಎಸ್ಆರ್ಕೆ ಭಾಗವನ್ನು ಕಾಣ್ತಾ ಇದ್ದಾರೆ. ಬಾರಿ ಈತ 4ನೇ ಓವರ್ ಮೊದಲ ಚೆಂಡಿಗಾಗಿ ಜೈ ಕರ್ನಾಟಕ ಬೆಂಗಳೂರು ವರ್ಸಸ್ ಗಾಂಧಿನಗರ್ ಮಲ್ಟಿ ಮುಂದಿನ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಟಾಸಿ ಬರಬೇಕೆನ್ನುವಂತ ಕರೆಯನ್ನು ಕೂಡ ಮಾಡ್ತಾ ಇದ್ದಾವೆ. ಗಾಂಧಿನಗರ್ ಮಲ್ಟಿ ಕ್ಯಾಪ್ಟನ್ ಬನ್ನಿ. ಜೈ ಕರ್ನಾಟಕ ಬೆಂಗಳೂರು ಮುಂದಿನ ಪಂದ್ಯಾಟವನ್ನು ಆಡುತ್ತಾರೆ. ಫಾಜಿಲ್ ಹೆಸರನ್ನು ಫುಲ್ ಟಾಸ್ ಮಾಡಿದ ಚೆಂಡು ಬಹಳ ಸಲ ಕ್ಯಾಚ್ ಕೂಡ 32 ಸಾವಿರ ಒಳಭಾಗದಲ್ಲಿ ಇವಾಗ ಕ್ಯಾಚ್ ಅನ್ನು ಮತ್ತೆ ಪಡೀತಾ ಇದ್ದಾರೆ ಅಂಗಣದ ಒಳಭಾಗದಲ್ಲಿ.
ಎಸ್ ಗುಡ್ ಬಾಲ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ವಿಕೆಟ್ಸ್ ಆಘಾತವನ್ನು ಮತ್ತೆ ಕಾಣದ ತಂಡ ನಸ್ರು ವಾಪಸ್ ಆದ್ರು. ಬಿರುಸಿನ ಹೊಡೆತಗಳ ಆಟಗಾರರು ಇವಾಗ ಪೆವಿಲಿಯನ್ ಹಾದಿಯನ್ನು ಮತ್ತೆ ಕಾಣ್ತಾ ಇದ್ದಾರೆ. ಎಸ್ ಫ್ರಾನ್ಸ್ ಬೆಂಗಳೂರಿನ ತಂಡ ಮತ್ತೊಂದು ಅಮೂಲ್ಯ ವಿಕೆಟ್ ಅನ್ನು ಕಳ್ಕೊಂಡ್ರು. ಅದೃಶ್ಯದ ಪಂದ್ಯಾಟದಲ್ಲಿ ಹೊಸ ದಾನಿಗನ ಪರಿಚಯವನ್ನು ಮಾಡ್ತಾ ಇದೆ ಹಂತಕ್ಕಾಗಿ ಕಿರಣ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. 19 for 2. ಕಿರಣ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಫಾಜಿಲ್ ಮತ್ತು ಎಸ್ಗಾರಿಕೆ ಭಾಗವನ್ನು ಕಾಣ್ತಾ ತಗೊಂಡ ಬೌಲರ್. ಕೆಲವೊಂದು ಸಮಯಗಳ ಬಳಿಕ ವಿದೇಶ ಪಯಣವನ್ನು ಕಂಡ ಫಾಜಿಲ್ ಇವಾಗ ಮತ್ತೆ ಮರಳಿ ಬರ್ತಾ ಇದ್ದಾರೆ. ಕ್ರಿಕೆಟ್ ರಂಗದಲ್ಲಿ ಇವಾಗ ಹಿಜಾನ್ ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ ಹೊಸ ಆಟಗಾರನ ಪರಿಚಯವನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಮಧ್ಯೆ ಲೆಫ್ಟಿ ಕಿರಣ್ ಹೆಸರುವಂತ ಚೆಂಡು ಒಂದು ಓಟಗಳ ಪೂರೈಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ ಗಿಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿಕೊಂಡ್ರು. 20 ಓಟಗಳನ್ನು ಇವಾಗ ತಲುಪ್ತಾ ಇದೆ ಕೂಡ. ಪ್ರಮುಖ ವಿಕೆಟ್ಗಳ ಆಘಾತವನ್ನು ಕಂಡ ಎಸ್ ಫ್ರೆಂಡ್ಸ್ ಬೆಂಗಳೂರು 20 ಓಟವನ್ನು ಮಾತ್ರ ದಾಖಲಿಸ್ತಾ ಇದ್ದಾರೆ. 20 for 3. ಲಾಸ್ಟ್ 3 balls to go. ಕೊನೆ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಫಾಜಿಲ್ ಅವರಲ್ಲಿ. ಚಾಲ್ತಿಯ 4ನೇ ಓವರ್ ಮುನ್ನೋಗ್ತಾ ಇದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯೂ ಕೂಡ ಎಕ್ಸಲೆಂಟ್ ಕಪ್ಸ್ ಆಗ್ತಾ ಇದೆ 2025 ಗಾಗಿ. ಇದರ ಫುಲ್ ಟಾಸ್ ಮಾಡಿದ್ರೆ ಚೆಂಡು ತನ್ಮಲ್ಗಾಗಿ ನೋ ಬಾಲ್ ಸೂಚನೆಯನ್ನು ಕೂಡ ಮಾಡಿದ್ರು. ಮನು ಕ್ಷೇತ್ರ ರಕ್ಷಣೆ ಅಂತಿಮವಾದ ದಾಖಲಿಸ್ತಾ ಇದ್ದಾನೆ ಈತ. ಮತ್ತೆ 2 ಓಟಗಳ ಸೇರ್ಪಡೆಯೂ ಕೂಡ ನೋ ಬಾಲ್ +2. 3 ಓಟಗಳ ಹೆಚ್ಚುವರಿ ಮುಖ್ಯವಾಗಿ ಅಂಕಿಅಂಶಗಳ ಬಳಿ 23 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಫ್ರೇಡ್ ಜಾರಿಯನ್ನ ಮತ್ತೆ ಕಾಣ್ತಾ ಇದೆ ಕೂಡ. ಫ್ರೇಡ್ ಚೆಂಡಿಯಾಗಿ ಮತ್ತೆ ಫಾಜಿಲ್ ಎಸ್ಗಾರಿಕೆ ಭಾಗವನ್ನ ಕಾಣ್ತಾ ತಗನ ಬೌಲರ್ ಅಂಗಣ ಒಳ ಭಾಗವನ್ನ ಕಾಣ್ತಾ ಇದ್ದಾರೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಫಾಜಿಲ್ ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಇವಾಗ ಫ್ರೀಡ್ ಚೆಂಡಿಗಾಗಿ ಹಿಜಾನ್ ಸ್ಪೋರ್ಟ್ಸ್ ಉಡುಪಿಗಳ ಪರವಾಗಿ. $23 for 3. 23ಕ್ಕೆ 3. ಶಾರ್ಟ್ ರೈಸಿಂಗ್ ಡೆಲಿವರಿ. ಈತರ ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಮತ್ತೆ 2 ಚೆಂಡುಗಳ ಸೇರ್ಪಡೆಯೂ ಕೂಡ ಗೆಳೆಯರು ನಾಗ ಓಟವನ್ನು ದಾಖಲಿಸ್ತಾ ಇಲ್ಲ ಕೂಡ. ಮತ್ತೆ 2 ಬಾಲ್ಗಳ ಸೇರ್ಪಡೆ. ಲಾಸ್ಟ್ ಬಾಲ್ಗೂ 2 ರನ್ಸ್ಗಳು ಬಾಕಿ ಉಳ್ಕೊಳ್ತಾ ಇದೆ 4ನೇ ಓವರ್ ಚಾಲ್ತಿಯಲ್ಲೇ. ಐದನೇ ಚೆಂಡು ರಿವರ್ಸ್ ಶಾಟ್ ಕಾಣಬಲ್ಲ ಹೊಡೆತ. 1 ಓಟ ಮಾತ್ರ ಪೂರೈಕೆಯನ್ನ ಕಂಡುಕೊಳ್ತಾ ಇದೆ ಗೆಳೆಯರು ನಾಗ. 1 ಓಟಗಳ ಪೂರೈಕೆಯನ್ನ ಮಾಡ್ತಾ ಇದ್ದಾರೆ ಈತ ಫ್ರೆಂಡ್ಸ್ ಬೆಂಗಳೂರು. ಎಸ್ ಫ್ರೆಂಡ್ಸ್ ಬೆಂಗಳೂರಿನ ಮೊತ್ತ 24 ಓಟವನ್ನು ತಲುಪ್ತಾ ಇದೆ ಕೂಡ. 24 ಲಾಸ್ ಆಫ್ 3. 4th ಓವರ್ ಇನ್ ಪ್ರೋಗ್ರೆಸ್. ನಾವು ಕೊನೆ ಒಂದು ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ ಫಾಜಿಲ್ ಓವರ್ನಲ್ಲಿ.
ಬಹಳ ಸಮಯಗಳ ನಂತರ ನಂದನ್ ಪಡುಕೆರೆ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಶಾರ್ಟ್ ರಾಸಿಂಗ್ ಡಾಲವರಿ ಇದರ ಲೆಫ್ಟ್ ಕಿರಣ್ಗೆ ಓಟುಗಳು ಬರ್ತಾ ಇಲ್ಲ ಕೂಡ. ಡಾಟಡಿ ಚೆಂಡುಗಳ ಸೇರ್ಪಡೆ ಓವರ್ ಕೂಡ ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. 4 ಓವರ್ಗಳ ಮುಕ್ತಾಯದ ಬಳಿಕ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಂಡ ತಂಡ ಅಂತಿಮ ಚೆಂಡು ತನ್ಮಧ್ಯೆ ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳ ನಡುವೆ ಶರತ್ ಕ್ಯಾಚ್ ಅನ್ನು ಇವಾಗ ಪಡಿತಾ ಇದ್ದಾರೆ. ಬೇಳೂರು ಶರತ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮುಖ್ಯವಾಗಿ ವಿಕೆಟ್ಸ್ ಗಳ ಆಘಾತವನ್ನು ಕಾಣ್ತಾ ಇದ್ದಾರೆ. 4 ಓವರ್ಗಳ ಮುಕ್ತಾಯದ ಬಳಿಕ 24-4 ಈತ ಎಸ್ ಫ್ರೆಂಡ್ಸ್ ಬೆಂಗಳೂರಿನ ತಂಡ ತೆರವಾದ ಸರಳ ಭಾಗ ನವೀನ್ ಎಂಟ್ರಿಯನ್ನ ಪಡಿತಾ ಇರುವಂತಹ ಆಟಗಾರರು. 12 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಆರಂಭಿಕ ಸೆಕ್ಷನ್ ಹಾದಿಯಲ್ಲಿ ಆದಷ್ಟು ಓಟ್ಗಳನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಆರು ಓವರ್ಗಳ ಪಂದ್ಯಾಟದಲ್ಲಿ ಮೊದಲ 4 ಓವರ್ಗಳು ಮುಕ್ತಾಯದ ಕಂಡ ಹಾಗೆ 24 ಓಟ್ಗಳು ಮಾತ್ರ ದಾಖಲಾತಿಯನ್ನ ಕಾಣ್ತಾ ಇದೆ. ನವೀನ ಈ ಭಾಗ ಎಂಟ್ರಿಯನ್ನ ಪಡಿತಾ ಇದ್ದಾರೆ. ಭಾಗದಲ್ಲಿ ಬೌಲರ್ ತರುಣ್ ಪರಿಚಯವನ್ನ ಮಾಡ್ತಾ ಇದೆ ಕೂಡ. ತರುಣ್ ಪಡಬಿದ್ರೆ ಎಸ್ಕಾರ್ಗೆ ಭಾಗದಲ್ಲಿ ಈತ ಮನು ಎಸ್ಕಾರ್ಗೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಆಟಗಾರ. 5ನೇ ಓವರ್ ಮೊದಲ ಚೆಂಡಿಗಾಗಿ ಪಂದ್ಯಾಟ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಅಂಗಣ ಒಳಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. ಸೂರ್ಯನ ಪ್ರಖರವಾಗಿರುವಂತಹ ಕಿರಣಗಳ ಅಡಿಯಲ್ಲಿ ಡೇ ಮ್ಯಾಚ್ ಅಲ್ಲಿ ಮುನ್ನುಗ್ತಾ ಇದೆ ಕೂಡ. 2 ಲಕ್ಷ ರೂಪಾಯಿಗಳ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಕೂಟದಲ್ಲಿ ಮುನ್ನುಗ್ತಾ ಇದೆ. ಕನ್ನಡ ಜನಪ್ರಿಯ ತಂಡಗಳು ಈ ಪಂದ್ಯಾಟವನ್ನು ಆಡ್ತಾ ಇದೆ. ಮಾನು ಇದರ ಮೇಲೆ ಹೆಸರುವಾದ ಚೆಂಡು ಗಿಳಿಯಾರು ನಾಗನ ದಾಂಡ ಮುಖೇನವಾಗಿ ಬಾರಿ ಸಿಕ್ಸರ್. 6 ಓಟಗಳ ಸೇರ್ಪಡೆಯೂ ಕೂಡ ಷಟ್ಕಾಗಲಿ ಮತ್ತೆ ಅವಕಾಶವನ್ನು ಮಾಡಿಕೊಡ ಮುಖೇನವಾಗಿ ತಂಡದ ಮೊತ್ತ ಈತ 30 ಓಟಗಳನ್ನು ತಲುಪ್ತಾ ಇದೆ. ಸ್ಥಗಿತವನ್ನ ಕಂಡಂತ ರನ್ದಾರನಿಗೆ ಮತ್ತೆ ಚಾಲನೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಸ್ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ತನ್ನ ಮತ ಕೂಡ 30 ಓಟುಗಳ ಅಂಕಿಅಂಶಗಳು ದಾಖಲಾಗ್ತಾ ಇದೆ. 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುನ್ನುಗ್ತಾ ಇದೆ ಕೂಡ. ಶಾಟ್ ಕಾಣಬಲ್ಲ ಚೆಂಡು ಗೆಳಿಯಾರು ನಾಗನ ದಾಂಡಿನಲ್ಲಿ ಇವಾಗ ಮತ್ತೊಂದು ಶಾಡ್ಕ. 6 ಓಟಗಳ ಸೇರ್ಪಡೆಯೂ ಕೂಡ ಸಿಕ್ಸರ್ಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ಟರು ಮುಖೇನವಾಗಿ ತಂಡದ ಮೊತ್ತ ಕೂಡ 36 ಓಟಗಳನ್ನು ತಲುಪ್ತಾ ಇದ್ದಾರೆ. ಬಹಳ ಸುಂದರದ ಸುಚಿತ್ ಪ್ರಯತ್ನಗಳು ಯಶಸ್ಸನ್ನು ಕೂಡ ಗೆಳಿಯಾರು ನಾಗ ದಾಖಲಿಸಿಕೊಂಡ್ರು. ಕೊನೆ 4 ಚೆಂಡುಗಳು ಬಾಕಿ ಹಿಡ್ಕೊಳ್ತಾ ಇದ್ದಾರೆ ಚಾಲ್ತಿಯಲ್ಲಿ. ಇತ್ತ ಮನು ಮತ್ತು ಕ್ಷೇತ್ರರಕ್ಷಣೆ ಬದಲಾವಣೆ ಮಾಡ್ತಾ ಇದ್ದಾರೆ. ಬದಲಾವಣೆ ಜಾಗದ ನಿಯಮದೊಂದಿಗೆ ಕ್ರಿಕೆಟ್ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 2025 ಋತುವಿನಲ್ಲಿ ಐತಿಹಾಸಿಕ ಪಂದ್ಯಾಟ ಈ ಮೈದಾನವನ್ನು ಕಾಣ್ತಾ ಇದೆ. ಇದರ ಮೇಲೆ ರೇವನ್ ಶಾಟ್ ಕಾಣಬಲ್ಲ ಚೆಂಡು ಗಿಳಿಯಾರು ನಾಗನ ಹೊಡೆತ. ಬಹಳ ಸಲ ಕ್ಷೇತ್ರರಕ್ಷಣೆ ಪ್ರಯತ್ನವನ್ನು ಮಾಡಿದಂತ ಆಟಗಾರರು ಈತ ಚೆಂಡನ್ನು ಮತ್ತೆ ತಡೆ ಹಿಡಿತಾ ಇದ್ದಾರೆ. ಅಂಕಿ ಅಂಶಗಳ ಬಳಿ 2 ಓಟುಗಳ ಹೆಚ್ಚುವರಿ ಪೂರೈಕೆಯನ್ನು ಮಾಡಿಕೊಂಡ್ರು. ಎರಡು ಓಟುಗಳು ಎನ್ನುವಂತ ಸೂಚನೆ ಬರ್ತಾ ಇದೆ ಕೂಡ.
ನಾಲ್ಕನೇ ಚೆಂಡು ಕೆಲಸದ ಒಂದು ಎಸ ಕೂಡ ಗೆಳೆಯರು ನಾಗಾಗಿ ಓಟುಗಳು ಬರ್ತಾ ಇಲ್ಲ. ಇತ್ತ ಡಾಟರ್ ಚೆಂಡುಗಳು ಮತ್ತೆ ಸೇರ್ಪಡೆಯನ್ನು ಕಾಣ್ತಾ ಇದೆ. ರೇಣುಗೌಡರ ಸಾರಥ್ಯದ ಹೆಮ್ಮೆಯ ಒಂದು ತಂಡ ಕೂಡ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಎಸ್ ನಾಮಾಂಕಿತವಾಗಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. 38ಕ್ಕೆ 4 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಈ ಹಂತದಲ್ಲಿ ಮತ್ತೆ ಮನಸ್ಸಿಗೆ ಭಾಗದಲ್ಲಿ ಪೂರ್ಣಾಂತವಾಗಿ ಬಿಡ್ತಕ್ಕಂಥ ಚೆಂಡು ಮತ್ತೆ ಓಟಗಳ ಅವಕಾಶವನ್ನ ಈ ಹಂತದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಕೇವಲ ಒಂದೊಂದು ಓಟಗಳ ಹೆಚ್ಚುವರಿಯನ್ನು ಮತ್ತೆ ಮಾಡಿಕೊಳ್ತಾ ಇದ್ದಾರೆ. ತನ್ನ ಮತ್ತೆ 39 ಓಟವನ್ನು ತಲುಪ್ತಾ ಇದೆ. ಆ ಗೋಲ್ಡ್ ಫಿಂಚ್ ವಸೀಂ ಅವರು ಪಂದ್ಯಾಟದ ಎಸ್ ಫ್ರೆಂಡ್ಸ್ ಮಾಲೀಕತ್ವವನ್ನು ಪಡ್ಕೊಳ್ತಾ ಇದ್ದಾರೆ. ಅವರ ಒಂದು ಸಾರಥ್ಯದಲ್ಲಿ ಪಂದ್ಯಕೂಟ ಈ ತಂಡ ಆಡ್ತಾ ಇದೆ ಕೂಡ. ಫುಲ್ ಶಾಟ್ ಕಾಣಬಲ್ಲ ಚೆಂಡು ಎಗ್ರಾಸ್ ಹೊಡೆದ ನವೀನ ದಾಂಡಲಿ ಬಾರಿ ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನವನ್ನು ಮಾಡಿದಂತ ಆಟಗಾರರು ಮತ್ತೆ ಸುಲಭದ ಕ್ಯಾಚ್ ಅನ್ನು ಪಡೀತಾ ಇದ್ದಾರೆ. ವಿನಾಯಕ ಕ್ಯಾಚ್ ಅನ್ನು ಪಡ್ಕೊಂಡ್ರು. ನವೀನ ಆಟ ಮುಕ್ತಾಯವನ್ನು ಕಂಡ ಹಾಗೆ ಈತ 5ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. 39ಕ್ಕೆ 5 ಎಸ್ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಅಭಿ ಮತ್ತೊಬ್ಬ ದಾನಿಗಳ ಪರಿಚಯವನ್ನು ಮಾಡ್ತಾ ಇದೆ. ಹೊಸ ದಾನಿಗಳ ರೂಪದಲ್ಲಿ ಅಭಿ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಐದು ಓವರ್ಗಳ ಮುಕ್ತಾಯದ ಹಂತದಲ್ಲಿ 39 ಓಟವನ್ನು ದಾಖಲಿಸಿದ್ರು. 5 ಹುದ್ದರಿಗಳನ್ನು ಕಳ್ಕೊಂಡು ಆಡ್ತಾ ಇರ್ತಕ್ಕಂಥ ತಂಡ ಇವಾಗ ಅಂತಿಮ ಓವರ್ಗಾಗಿ ಆಧಾರ ಪರಿಚಯ ಮಾಡ್ತಾ ನೋಡಬೇಕಾಗಿದೆ. 6 ಚೆಂಡುಗಳು ಅದೆಷ್ಟು ಓಟಗಳು ಮಾಡ್ತಾ ನೋಡಬೇಕಾಗಿದೆ ಕೂಡ. ವಿನಾಯಕ ಎಸ್ಗಾರ್ಕೆ ಭಾಗವನ್ನು ಕಾಡ್ತಾ ಇರ್ತಕ್ಕಂಥ ಬೌಲರ್ ಈತ ಇಜಾನ್ ಸ್ಪೋರ್ಟ್ಸ್ ಉಡುಪಿಗಳ ಪರವಾಗಿ ಕೊನೆಯ ಓವರ್ ಚಾಲ್ತಿಯನ್ನು ಕಂಡುಕೊಳ್ಳುವುದಕ್ಕಾಗಿ ಎಸ್ಗಾರ್ಕೆ ವಿಭಾಗವನ್ನು ಕಾಣ್ತಾ ಇದ್ದಾರೆ. ಒಮ್ಮೆ ಬಿಸಿಲು ಬರ್ತಾ ಇದೆ, ಒಮ್ಮೆ ಮೋಡ ಬರ್ತಾ ಇದೆ. ಆ ನಿಟ್ಟಲ್ಲಿ ಬದಲಾವಣೆ ಜಗದ ನಿಯಮದೊಂದಿಗೆ ಪಂದ್ಯಕೂಟ ಮತ್ತೆ ಮುನ್ನುಗ್ತಾ ಇದೆ ಕೂಡ. ಎಕ್ಸಲೆಂಟ್ ಕಪ್ ಮುನ್ನುಗ್ತಾ ಇದೆ ಹಾಗಲ್ಲ ಡೇ ಮ್ಯಾಚ್ ರೂಪದಲ್ಲಿ. ದಿನದ ಪ್ರಸ್ತುತ ಮೂರನೇ ಪಂದ್ಯಾಟ ಮಾತ್ರ ಇವಾಗ ಚಾಲ್ತಿಯನ್ನ ಕಾಣ್ತಾ ಇದೆ. ಗಾಂಧಿನಗರ ಮೈಟಿ ಕ್ಯಾಪ್ಟನ್ ಬನ್ನಿ. ಗಾಂಧಿನಗರ ಮೈಟಿ ನಾಯಕರು ಬರಬೇಕು ಟಾಸ್ಕ್ ಆಗಿ. ಇತ್ತ ಜೈ ಕರ್ನಾಟಕ ಬೆಂಗಳೂರು ನಾಯಕರು ಕೂಡ ಟಾಸಿ ಬರಬೇಕೆನ್ನುವಂತ ಕರೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಗೆಳೆಯರು ನಾಗರಿಗೆ ಫುಲ್ ಟಾಸ್ ಮಾಡಿದ ಚೆಂಡು ಡೇವಿಡ್ ಗಡಿ ಭಾಗವನ್ನು ಕಾಣ್ತಾ ಇದೆ. 1 ಬೌನ್ಸ್ ಬೌಂಡ್ರಿ 4 ಓಟಗಳ ಸೇರ್ಪಡೆ ಮುಖ್ಯವಾಗಿ ತಂಡದ ಬದಿ ಬೌಂಡ್ರಿಯ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 43 ಓಟಗಳ ಅಂಕಿ ಅಂಶಗಳ ಪಟ್ಟಣ ಕಟ್ಕೊಳ್ತಾ ಇದೆ ಕೂಡ. ಅಕ್ರಾಸ್ ಇಲ್ಲನೆ ಹೊಡೆತವನ್ನ ಕಾಣಬಲ್ಲ ಚೆಂಡು ಗೆಳೆಯರು ನಾಗನ ದಾಂಡನೆ ಮತ್ತೆ ಬೌಂಡ್ರಿಯ ಸೇರ್ಪಡೆಯೂ ಕೂಡ ಸ್ವೀಪ್ ಶಾಟ್ ಬೌಂಡ್ರಿಯ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 47 ಓಟಗಳನ್ನ ತಲುಪ್ತಾ ಇದ್ದಾರೆ. ತಂಡ ಮೊತ್ತ 47ಕ್ಕೆ 5 6ನೇ ಓವರ್ ಮುಂದೋಗ್ತಾ ಇದೆ ಕೂಡ. ಈತ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದ್ದಾವೆ ಓವರ್ನ ಚಾಲ್ತಿಯಲ್ಲೇ. ವಿನಾಯಕ ಅಂತಿಮ ಸ್ಲಾಗ್ ಓವರ್ ಅನ್ನು ಎಸೆಯುತ್ತಾ ಇರುವಂತಹ ಎಸೆಗಾರ ಕೂಡ ಇಜಾನ್ನ ಪರವಾಗಿ. ಶಾರ್ಟ್ ರೈಸಿಂಗ್ ಡಾಲ್ವಾರಿ ತನ್ಮದೆ ನೋ ಮ್ಯಾಚ್ ಲ್ಯಾಂಡ್ ಹೊಡೆತ ತನ್ಮದಕ್ಕಾಗಿ ಲಾಂಗಾನಿ ಭಾಗವನ್ನು ಕಡ್ಕೊಳ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆಯೂ ಕೂಡ. ಶಾರ್ಟ್ ಚೆಂಡನ್ನು ಎಸೆದಂತ ವಿನಾಯಕ ಮತ್ತೆ ಬೌಂಡ್ರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತನ್ನ ಮೊತ್ತ 51 ಓಟಗಳ ಅಂಕಿಅಂಶಗಳ ದಾಖಲಾತಿಯನ್ನು ಕಾಣ್ತಾ ಇದೆ.
ಕೊನೆಯ 3 ಚೆಂಡುಗಳು ಓವರ್ನ ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. SK ಸ್ಟೀಲ್ಸ್ನ ಮಾಲೀಕರು ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕರಾಗಿರುವಂತವರು ಫರಾಜ್ ಭಾಯ್ ಅವರು ನಮ್ಮ ಕಾರ್ಯಕ್ರಮದ ವೀಕ್ಷಣೆಯಿದ್ದಾರೆ. ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾರೆ. ತಮ್ಮನ್ನು ಕೂಡ ಮುಖ್ಯ ವೇದಿಕೆಗೆ ಆತ್ಮೀಯವಾಗಿ ಆದರಣೀಯವಾಗಿ ಈ ಒಂದು ಎಕ್ಸಲೆಂಟ್ ಕ್ರೀಡರ್ಸ್ ಟಿಪ್ 2 ನ್ಯಾಷನಲ್ ನಡೀತಾ ಇರುವಂತಹ ಅಖಿಲ ಕರ್ನಾಟಕ ರಾಜ್ಯಮಟ್ಟ ಪಂದ್ಯಾಟಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ. ಜೈ ಕರ್ನಾಟಕ ವರ್ಸಸ್ ಬೆಂಗಳೂರು. ಜೈ ಕರ್ನಾಟಕ ವಿರುದ್ಧವಾಗಿ ಗಾಂಧಿನಗರ ಮೈಟ್ರಿ ಮುಂದಿನ ಪಂದ್ಯಾಟವನ್ನು ಆಡುತ್ತಾ ಆದಷ್ಟು ಬೇಗ ಟಾಸ್ ಅನ್ನು ನಡೆಸಿಕೊಡ್ಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ವಿನಾಯಕ ಮತ್ತೆ ಸ್ಕಾರ್ಗೆ ಭಾಗವನ್ನು ಕಾಣ್ತಾ ಇದ್ದಾಗ ಬೌಲರ್ ಈತ ಸ್ಲಾಗ್ 6ನೇ ಚಾಲ್ತಿಯಲ್ಲಿ ಅಂತಿಮ 2 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್ ಸರ್ ರನ್ನಿಂಗ್ ನಾವು ಅಂಗಣವಳ ಭಾಗವನ್ನು ಕಡ್ಕೊಳ್ತಾ ಇದ್ದಾರೆ ಕೂಡ. ಜೈ ಕರ್ನಾಟಕ ಕ್ಯಾಪ್ಟನ್ ಟಾಸಿ ಬನ್ನಿ ಸರ್. ಶಾರ್ಟ್ ರಾಜಿಂಗ್ ಡೆಲಿವರಿ ಮತ್ತೊಂದು ಸ್ಲಾವ್ ಡೆಲಿವರಿ ಅಂಗಿ ಅಂಶಗಳ ಪಟ್ಟಿಯನ್ನು ಕಾಡ್ಕೊಳ್ತಾ ಇದೆ. ವೈಡಿ ಸ್ಲಾಂಗ್ ಆಫ್ ಅಲ್ಲಿ ಬರೀ ಅಂಗಣ ಒಳಭಾಗವನ್ನು ಕಾಡ್ತಾ ಇದೆ ಕೂಡ. ಎಸ್ ಬೌಂಡ್ರಿ ಅನ್ನೋ ಒಂದು ಸೂಚನೆ ಬರ್ತಾ ಇದೆ. ತಂಡ ಮತ್ತೆ 4 ಓಟಗಳ ಹೆಚ್ಚುವರಿಯ ಸೇರ್ಪಡೆ 55. ಕೊನೆಯ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಕೂಡ ಓವರ್ನಲ್ಲಿ. ಮತ್ತೆ ವಿನಾಯಕ ಸಾರಿಗೆ ಭಾಗವನ್ನು ಕಾಣುತ್ತಾ ಇದ್ದಾರೆ. ಶಾರ್ಟ್ ಲ್ಯಾಂಡ್ ಡೆಲಿವರಿ 30 ಮೀಟರ್ ಓಟಗಳ ಸೇರ್ಪಡೆ. ಮನುಷ್ಯ ರಕ್ಷಕ ಮೆಂಡಿಗಡಿ ಭಾಗದಲ್ಲಿ 2ನೇ ಓಟವನ್ನು ಕಾಣುವ ಪ್ರಯತ್ನಗಳಿತ್ತು. ಯಶಸ್ಸನ್ನು ಕೂಡ ಮತದಾನಿಗಳು ಪಡ್ಕೊಳ್ತಾ ಇದ್ದಾರೆ. ಈತ ಓವರ್ಗಳ ಮೊತ್ತದೊಂದಿಗೆ 6 ಓವರ್ಗಳಲ್ಲಿ 57 ಓಟವನ್ನು ದಾಖಲಿಸುತ್ತಾ ಇದ್ದಾರೆ. 58 ಓಟಗಳ ಟಾರ್ಗೆಟ್ ಸಂಖ್ಯೆ ಕೂಡ. ಮೊದಲ 6 ಓವರ್ಗಳು ಮುಗಿತಾ ಇದೆ. ಫಸ್ಟ್ ಸೆಕ್ಷನ್ ಮುಕ್ತಾಯದಲ್ಲಿ ಇವಾಗ 57 ಓಟವನ್ನು ದಾಖಲಿಸಿದ್ರು. SS ಫ್ರೆಂಡ್ಸ್ ಬೆಂಗಳೂರಿನ ತಂಡ ಆ ನಿಟ್ಟಿನಲ್ಲಿ ಇವಾಗ 58ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಕಾಣ್ತಾ ಇದ್ದಾರೆ. ಇಜಾನ್ ಸ್ಪೋರ್ಟ್ಸ್ 36 ಚೆಂಡುಗಳಲ್ಲಿ ಇವಾಗ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಮಾತ್ರ ಟಾಸ್ ಶೇವನ್ನು ಕಂಡ ಜೈ ಕರ್ನಾಟಕ ಗಾಂಧಿನಗರ್ ಮೈಟಿಯನ್ನು ಎದುರಿಸಿದ ಮುಂದಿನ ಪಂದ್ಯಾಟದಲ್ಲಿ ಇದಾದ ಬಳಿಕ ಶಿಪ್ರಗತಿಯಲ್ಲಿ ಇವಾಗ ಡಿಸಿಷನ್ ಪಡ್ಕೊಂಡು ಅಂಗನವಾಡಿ ಪ್ರವೇಶನ ಕಾಣೆ ಎನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಗಾಂಧಿನಗರ್ ಮೈಟಿ ಮುಂದಿನ ಪಂದ್ಯಾಟವನ್ನು ಆಡುತ್ತಾ ರಾಜ್ಯದ ಮತ್ತೊಂದು ಅಗ್ರಮಾನ್ಯ ತಂಡ ಜೈ ಕರ್ನಾಟಕವನ್ನು ಎದುರಿಸಲಿಕ್ಕಿದ್ದಾರೆ. ಮೂವತ್ತಾರು ಎಸ್ಗಳಲ್ಲಿ 58 ಓಟುಗಳು ಬರಬೇಕಾಗಿ ಇಜಾನ್ ಆರಂಭಿಕರು ಅಂಗಣವನ್ನು ಪ್ರವೇಶನ ಕಾಣುವಂತ ನಿಮ್ಮನ್ನ ಕೇಳ್ತಾ ಇದ್ದೀವಿ. ಬಹಳಷ್ಟು ವಿಳಂಬವಾಗಿ ಪಂದ್ಯಾಟ ಸಾಗ್ತಾ ಇದೆ. ಇವತ್ತಿನ ಲೆಕ್ಕಾಚಾರದ ಪಂದ್ಯಾಟಗಳು ಮುಕ್ತಾಯವನ್ನು ಕಾಣಲೇಬೇಕಾಗಿದೆ. ಸಮಯ 1:50. ಮೂವತ್ತಾರು ಎಸೆತ 58ರ ಅವಶ್ಯಕತೆ
ಇತ್ತ ಮದನ್ ಸಿದ್ದರಲ್ಲೇ ಜೊತೆಗಾಗಿ ನಂದನ್ ಪಡುಕೆರೆ ಆರಂಭಿಕ ಜೋಡಿ ಕಣಕ್ಕಿಳಿತಾ ಇದೆ ಕೂಡ ಆರಂಭಿಕ ದಾಂಡಿಗರಾಗಿ ಇಜಾನ್ ಸ್ಪೋರ್ಟ್ಸ್ ಉಡುಪಿಗಳ ಪರವಾಗಿ. ಮೊದಲ ಓವರ್ಗಾಗಿ ಪ್ರಸಾದ್ ನೇರಳಕಟ್ಟನ್ನು ಬಳಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಎಸ್ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ಮೊದಲ ಓವರ್ ಮೊದಲ ಚೆಂಡಿಗಾಗಿ ಪಂದಾಟ ಮುಂದುವರಿಸಿಕೊಳ್ಬೇಕು. ನಿಮ್ಮನ್ನ ಕೇಳ್ತಾ ಇದ್ದೀವಿ, ನೀವು ಲೇಟ್ ಮಾಡಿದಷ್ಟು ನಿಮಗೆ ಲಾಸ್ ಆಗತ್ತ. ಗಮನದಲ್ಲಿ ಇಟ್ಕೊಳ್ಳಿ, ಸಮಯ ಮೀರ್ತಾ ಇದೆ, 2 ಗಂಟೆ ಸಮೀಪಕ್ಕೆ ಬರ್ತಾ ಇದೆ ನೋಡಿ. ಗಾಂಧಿನಗರ ಡಿಪ್ಟೂರ್ನ ಇತಿಹಾಸದಲ್ಲಿ 2 ಲಕ್ಷ ರೂಪಾಯಿಗಳ ಐತಿಹಾಸಿಕ ಪಂದ್ಯ ಡೇ ಮ್ಯಾಚ್ ರೂಪಾಯಿ ಮುಂದೋಗ್ತಾ ಇದೆ ಕೂಡ. 7 ತಂಡಗಳು ರಾಜ್ಯದ ಅಗ್ರಮಾನ್ಯ ನಾಮಾಂಕಿತ ಆಟಗಾರರು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆರಂಭಿಕ ಸ್ಟ್ರೈಕ್ ಅನ್ನು ನಂದನ್ ಪಡುಕೆರೆ ಪಡಿತಾ ಇದ್ದಾರೆ. ಗುಡ್ಡ ಹಿಮ ನವೀನ ಎಸ್ ಪ್ರಸಾದ್ ನೇರಳಕಟ್ಟೆ ಮೊದಲ ಚೆಂಡಿಗಾಗಿ ಫುಲ್ ಟಾಸ್ ಫುಲ್ ಮಾಡುವ ಪ್ರಯತ್ನದಲ್ಲಿತ್ತು. ನಸ್ರು ಕ್ಯಾಚ್ ಅನ್ನು ಪಡಿತಾ ಇದ್ದಾನೆ ಬಾರಿ ನಂದನ್ ಪಡುಕೆರೆ. ವಿಕೆಟ್ಸ್ ಆಘಾತವನ್ನು ಮತ್ತೆ ಕಾಣ್ತಾ ಇದೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ನಂದನ್ ಪಡುಕೆರೆ ವಾಪಸ್ ಆದ್ರು. ಹೊಸ ಆಟಗಾರ ಗಿಲ್ಲಿ ಅಂಗಣದ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಕೂಡ. ಶೂನ್ಯಕ್ಕೆ 1 ಇಜಾನ್ ಸ್ಪೋರ್ಟ್ಸ್ ಅಂತರ್ವಾದನೆಗಳ ಪರೀಕ್ಷಣೆ ಮಾಡ್ತಾ ಇದೆ. ಗಿಲ್ಲಿ ಎಂಟ್ರಿಯನ್ನು ಇವಾಗ ಪಡಿತಾ ಇದ್ದಾರೆ. ಅಂಗಣ 2 ಲಕ್ಷ ರೂಪಾಯಿಗಳ ಪ್ರತಿಷ್ಠಿತ ಅಗಲ್ನ ಡೇ ಮ್ಯಾಚ್ ಅಲ್ಲಿ ಮುನ್ನುಗ್ತಾ ಇದೆ ಕೂಡ. ಪ್ರಸಾದ್ ಮೊದಲ ಚೆಂಡಿನಲ್ಲಿ ಮೊದಲ ವಿಕೆಟ್ ಅನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾನೆ ಎಸ್ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ರಿವಾಶಾಡ್ ಖಾನ ಬಲ ಚೆಂಡು ಗಿಲ್ಲಿಯ ಹೊಡೆತ ಕ್ಷೇತ್ರಕ್ಷಣೆ ಮತ್ತೆ ದಾಖಲಾತಿಯನ್ನ ಕಾಣ್ತಾ ಇದೆ. ಓಟ್ಗಳ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ ಕೂಡ. ಎರಡು ಚೆಂಡುಗಳು ಮುಕ್ತಾಯ ಹಂತಕ್ಕೆ ಬಿಡ್ತಾ ಇದೆ ಕೂಡ. ಮೂರನೆಯ ಚೆಂಡು ಇದನ್ನ ಗಿಲ್ಲಿ ಕ್ಲೀನ್ ಬಾಲ್ ದಾಟಿ ಬಾರಿ ಇಜಾನ್ 2ನೇ ವಿಕೆಟ್ ಅನ್ನ ಕಳ್ಕೊಂಡ್ರು. ಗಿಲ್ಲಿ ಕೂಡ ವಾಪಸ್ ಸಾಥಿಯನ್ನ ಕಂಡ್ರು. ಅಂಗನವಾಡಿ ಭಾಗದಲ್ಲಿ ಸಂಪತ್ ಬೈಲಕೆರೆ ಈತ ಎಂಟ್ರಿಯನ್ನು ಇವಾಗ ಪಡಿತಾ ಇರುವಂತಹ ಆಟಗಾರ ಕೂಡ. ಕಾಣಿಸ್ಬಂದ ಧಾರಾಳ ಅನುಭವಿ ಆಟಗಾರ ಕೂಡ ಈತ ಎಂಟ್ರಿಯನ್ನು ಪಡಿತಾ ಇದ್ದಾರೆ ಇಜಾನ್ ಸ್ಪೋರ್ಟ್ಸ್ ಉಡುಪಿಗಳ ಪರವಾಗಿ. ಪಂದಾಟ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಸಂಪತ್ ಬೈಲಕೆರೆ ಈತ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಪ್ರಸಾದ್ ನೇರಳಕಟ್ಟೆ ಓವರ್ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ತನ್ಮಧ್ಯೆ 4ನೆಯ ಚೆಂಡು
ಈ ತರವಾದ ಸಬ್ಬತ್ ಬೈಲಕೆರೆ ಕೂಡ ವಾಪಸ್ ಆದ್ರು. ರೇವಲ್ ಶಾಟ್ ಇಲ್ಲಿ ಮೂಲವನ್ನ ಕಾಣ್ತಾ ಇದೆ. ಈತ 3ನೇ ವಿಕೆಟ್ ಪತನ. 0-3 ಅಂಗಣ ಒಳಭಾಗವನ್ನು ಮತ್ತೆ ಕಡ್ಕೊಂಡ ತಂಡ ಪಂದ್ಯಾಟವನ್ನ ಇಲ್ಲಿ ಆಡ್ತಾ ಇದೆ. ತರುಣ್ ಪಡುಬಿದ್ರೆ ಈತ ಹೊಸ ದಾನಿಗನ ಕಳಿಕೆಯನ್ನ ಮಾಡ್ತಾ ತಗನ ತಂಡ ಅಂಗಣ ಒಳಭಾಗವನ್ನ ಕಾಣ್ತಾ ಇದ್ದಾರೆ. ಒಂದೆಡೆ ಮದನ್ ಸಿದ್ದರಳ್ಳಿ ಇದ್ದಾರೆ, ಇದೊಂದೆಡೆ ಇವಾಗ ತರುಣ್ ಪಡುಬಿದ್ರೆ ಅಂಗಣ ಪ್ರವೇಶವನ್ನ ಮಾಡ್ತಾ ತಕ್ಕಂಥ ಆಟಗಾರ. 0-3 ಹೊತ್ತರೆಗಳನ್ನ ಕಲ್ಕೊಂಡು ಆಡ್ತಾ ತಕ್ಕಂಥ ಒತ್ತಡ ಪರಿಸ್ಥಿತಿಯಲ್ಲಿ ಪಂದ್ಯಾಟವನ್ನ ಆಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ. 32 ಚೆಂಡುಗಳಿದೆ, 58 ಓಟುಗಳು ಬರಲೇಬೇಕಾಗಿದೆ. ಪ್ರಸಾದ್ ಯಾಸರ್ವನ್ನ ಚೆಂಡು, ಓಟುಗಳು ಬರ್ತಾ ಇದೆ. ಲಫ್ಟಿ ಪ್ರಸಾದ್ ಮಾತಾಡೋ ಚೆಂಡು ವಹಿಸಿದ್ದಾನೆ. ಈ ಬಾರಿ 5 ಚೆಂಡುಗಳ ಮುಕ್ತಾಯದಲ್ಲಿ 0 ಓಟುಗಳು ಮಾತ್ರ ದಾಖಲಾಗ್ತಾ ಇದೆ. ಎಸ್ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಶಾರ್ಟ್ ರೈಸಿಂಗ್ ಡೆಲಿವರಿ ವೈಡ್ ಬಾಲ್ ಸೂಚನೆ ಮತ್ತೆ ಕೂಡ ಮಾಡ್ತಾ ಇದ್ದಾರೆ. ತನ್ನ ಮತ್ತೆ ಕೂಡ ಯಕ್ಷಾಸ್ ಓಟುಗಳ ಸೇರ್ಪಡೆ ಆಗ್ತಾ ಇದೆ. ತನ್ನ ಮತ್ತೆ ಈ ಹಂತದಲ್ಲಿ ಆರಂಭವನ್ನು ಕಡ್ಕೊಳ್ತಾ ಇದೆ ಕೂಡ ಇಜಾನ್ ಸ್ಪೋರ್ಟ್ಸ್ ಉಡುಪಿಗಳ ಪರವಾಗಿ. ಸ್ಟೆಪ್ ಔಟ್ ಅನ್ನ ಮತ್ತೆ ಮಾಡ್ತಾ ಇದ್ದಾರೆ. ಸ್ವಿಪ್ ಶಾಟ್ ಕಾಣುವ ಒಂದು ಪ್ರಯತ್ನಗಳು ತರುಣ್ಗೆ ಓಟುಗಳು ಬರ್ತಾ ಇಲ್ಲ ಕೂಡ. ಎಂಡ್ ಆಫ್ ಓವರ್ ನಂಬರ್ 1 ಮುಕ್ತಾಯ. ಆರಂಭಿಕ ಯಶಸ್ವಿ ಓವರನ್ನ ಪ್ರಸಾದ್ ಮುಗಿಸಿದ್ರು. 3 ವಿಕೆಟ್ಸ್ ಗಳನ್ನ ಕಬಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮೊದಲ ಯಶಸ್ವಿ ಓವರ್ ಮುಕ್ತಾಯದೊಂದಿಗೆ ಕೇವಲ 1 ಓಟವನ್ನು ಮಾತ್ರ ದಾಖಲಿಸ್ತಾ ಇದ್ದಾರೆ ಇಜಾನ್ ಸ್ಪೋರ್ಟ್ಸ್ ಗಳ ತಂಡ. ಮೂವತ್ತು ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಪಂದ್ಯಾಟ ಜಯಕ್ಕಾಗಿ. 57 ಓಟುಗಳ ಅವಶ್ಯಕತೆ ಕೂಡ. ಪ್ರಮುಖ ಆಟಗಾರರೆಲ್ಲ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. 3 ಪ್ರಮುಖ ವಿಕೆಟ್ಸ್ ಗಳನ್ನ ಆರಂಭಿಕ ಹಂತದಲ್ಲಿ ಪಡ್ಕೊಳ್ತಾ ಇರ್ತಕ್ಕಂಥ ಎಸ್ಗಾರರು. ಅಭಿ ಗಾರ್ಡನ್ ಅವರ ಮೊದಲ ಚೆಂಡಿಗಾಗಿ ಈತ ಎಸ್ಗಾರ್ಗೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್. ಎಸ್ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಇವಾಗ ಅಭಿಯ ಪರಿಚಯನ ಮಾಡ್ತಾ ಇದೆ. 2ನೇ ಓವರ್ ಮೊದಲ ಚೆಂಡಿಗಾಗಿ ಮತ್ತೆ ಎಸ್ಗಾರ್ಗೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಎಸ್ಗಾರ ಕೂಡ ಮದನ್ ಸಿದ್ದರಲ್ಲಿ ಶಾಯ್ಕನ್ನ ಪಡ್ಕೊಳ್ತಾ ಇದ್ದಾರೆ. ರಿವರ್ಸ್ ಶಾಟ್ ಕಾಣಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ರನ್ಔಟ್ ಅವಕಾಶ ಇದೆ. ಡೈರೆಕ್ಟೆಡ್ ಒಂದಷ್ಟು ಕೈ ಕೊಡ್ತಾ ಇದೆ ಕೂಡ. ರೆಸ್ಕ್ಯೂ ಬಟ್ಗಳ ಪೂರೈಕೆನ ಮದನ್ ಸಿದ್ದರಲ್ಲಿ ಪೂರೈಕೆನ ಮಾಡಿಕೊಂಡ್ರು. ತನ್ನ ಮತ 2 ಓಟವನ್ನು ತಲುಪ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ ಉಡುಪಿಗಳ ಪರವಾಗಿ. ಟಾರ್ಗೆಟ್ ಅನ್ನು ಅದೇ ರೀತಿಯಾಗಿ ಚೇಸ್ ಮಾಡ್ತಾ ನೋಡಬೇಕಾಗಿ ಇಜಾನ್ ಸ್ಪೋರ್ಟ್ಸ್ ಗಳ ತಂಡ. ಹೆಸರುವಂತ ಚೆಂಡು ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಹೊಡೆತ ತನ್ನ ಮೂಲಕಾಗಿ ಅಂಗಣದ ಭಾಗ ಮತ್ತೆ 6 ದಾಖಲಾತಿಯನ್ನ ಕಾಣ್ತಾ ಇದೆ. ಆ ರೋಟಗಳ ಸೇರ್ಪಡೆಯೂ ಕೂಡ ತರುಣ್ ಪಡುಬಿದ್ರೆ ದಾಂಡಿನಲ್ಲಿ ಈ 6 ದಾಖಲಾಗ್ತಾ ಇದೆ. ಅಂಕಿಅಂಶಗಳ ಪಟ್ಟಿ ಕೂಡ 8 ಓಟವನ್ನು ತಲುಪ್ತಾ ಇದ್ದಾರೆ. ಕ್ರಿಕೆಟ್ ಲೈನ್ ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಚಿತ್ರೀಕರಣವನ್ನು ಕೂಡ ವಿಶ್ವದಾದ್ಯಂತ ನೇರ ಪ್ರಸಾರವನ್ನು ಕೂಡ ಮಾಡ್ತಾ ಇದೆ. ಓಟ್ಗಳಿಗೆ ಮತ್ತೆ ಅವಕಾಶವನ್ನು ಅಭಿ ಮಾಡಿಕೊಡ್ತಾ ಇದ್ದಾರೆ. ಚಾಲ್ತಿಯ 2 ಚೆಂಡುಗಳು ಮಾತ್ರ ಮುಕ್ತಾಯ ಹಂತಕ್ಕೆ ಬಿಡ್ತಾ ಇದೆ. ತನ್ನ ಮತ ಕೂಡ 8 ಓಟ್ಗಳು
ಇದುವರೆಗೆ ದಾಖಲಾಗ್ತಾ ಇದೆ. ಇತ್ತ ಮೂರನೇ ಚೆಂಡಿಗಾಗಿ ಮತ್ತೆ ಅಬಿಎಸ್ಆರ್ ಕೆ ಭಾಗದಲ್ಲಿ ಸ್ಟೆಪ್ ಔಟ್ ಅನ್ನ ಮತ್ತೆ ಮಾಡ್ತಾ ಇದ್ದಾರೆ. ವೋಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಕ್ಲೋಸ್ ಆಗಿರುವಂತಹ ಶಂಪಿಂಗ್ ಅನ್ನ ನವೀನ ಮಾಡ್ತಾ ಇದ್ದಾರೆ. ಈತ ಯಾವುದೇ ಆಘಾತವನ್ನು ಕಡ್ಕೊಳ್ತಾ ಇಲ್ಲ. ಮತ್ತೊಂದು ಡಾಟ್ ಚೆಂಡುಗಳ ಸೇರ್ಪಡೆ ಆಗ್ತಾ ಇದೆ. ಕೊನೆ 3 ಎಸೆತ ಚಾಲ್ತಿಯ ಪವರ್ ಪ್ಲೇ ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. 4ನೇ ಚೆಂಡು ರಿವರ್ಸ್ ಶಾಟ್ ಕಾಣುವಂತ ಪ್ರಯತ್ನ. ಸುಜಿತ್ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ತರುಣಿ ಬಾರಿ ವೋಟ್ಗಳು ಮತ್ತೆ ಬರ್ತಾ ಇಲ್ಲ. ಡಾಟೆಡ್ ಚೆಂಡುಗಳು ಮತ್ತೆ ಸೇರ್ಪಡೆಯನ್ನ ಕಾಣ್ತಾ ಇದೆ. ಲಾಸ್ಟ್ ಬಾಲ್ಸ್ ಆರ್ ರಿಮೈನಿಂಗ್ ನೌ. ಅಂತಿಮ 2 ಎಸೆತಗಳು ಚಾಲ್ತಿಯವರಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಸುಂದರದ ಹೊಡೆತವನ್ನ ಕಾಣಬಲ್ಲ. ಚೆಂಡು ತನ್ಮದೆ ಬೌಲಕ್ಸ್ ಬ್ಯಾಟರ್ವನ್ನ ಕಂಡ್ರು. ಲಾಂಗ್ ಆನ್ ಭಾಗದಲ್ಲಿ ಸುಂದರದ ಬೌಂಡ್ರಿ. 4 ಓಟಗಳ ಹೆಚ್ಚುವರಿಯ ಸೇರ್ಪಡೆ ಆಗ್ತಾ ಇದೆ. ಅಬಿ ಹೆಸರುವಂತ ಚೆಂಡಿಗೆ ತರುಣ್ ಪಡೆದರೆ ಮತ್ತೆ ಬೌಂಡ್ರಿಗಳನ್ನು ದಾಖಲಿಸ್ತಾ ಇದ್ದಾರೆ. ಅಂಕಿಅಂಶಗಳ ಪಟ್ಟಿಯಲ್ಲಿ ತನ್ನ ಮೊತ್ತ ಕೂಡ 12 ಓಟವನ್ನು ತಲುಪ್ತಾ ಇದೆ. ಇನ್ನು 25 ಎಸೆತ 46 ಓಟಗಳ ಅವಶ್ಯಕತೆ. ಅಂತಿಮ ಚೆಂಡು ಬಾಸದ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನಗಳು. ಏತನ್ಮದೆ ಕ್ಲೋಸ್ ಆಗಿ ಬೀಳ್ತಾಗಲ್ಲ ಚೆಂಡು. ತರುಣ್ ಪಡೆದ ದಾಂಡಿನಲ್ಲಿ ಡೆಬೈಕ್ಷಾ ಕವರ್ಸಲ್ಲಿ ಬೌಂಡ್ರಿ. 4 ಓಟಗಳು ಮತ್ತೆ ಸೇರ್ಪಡೆಯನ್ನು ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 16 ಓಟಗಳು. ಇಜಾನ್ ಸ್ಪೋರ್ಟ್ಸ್ ಉಡುಪಿಗಳ ತಂಡ ಮೊದಲ 2 ಓವರ್ಗಳಲ್ಲಿ 16ಕ್ಕೆ 3. 24 balls are remaining now. 42 runs are required. 24 ಚೆಂಡುಗಳಲ್ಲಿ ಇನ್ನು 42 ಓಟಗಳ ಅವಶ್ಯಕತೆ. ಪಂದ್ಯಾಟ ಜಯಕ್ಕಾಗಿ ಬರಬೇಕಾಗಿದೆ. ಶೀಘ್ರದಲ್ಲೇ ಪಂದ್ಯಾಟ ಮುಂದುವರಿಸುವುದಾಗಿ ನಿಮ್ಮನ್ನ ಕೇಳ್ತಾ ಇದ್ದೀವಿ. ಕಂಪ್ಲೀಷನ್ ನಂಬರ್ 2. ಇತ್ತ 3ನೇವರೆಗೆ ಆಧಾರ ಪರೀಕ್ಷೆ ಮಾಡ್ತಾ ನೋಡಬೇಕಾಗಿದೆ ಎಸ್ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಯುವಸಾರ್ಗೆ ಭಾಗದಲ್ಲಿ ಬೌಲರ್ ಪ್ರಸಾದ್ ನೇರಳಕಡ್ ಲೆಫ್ಟಿ ಪ್ರಸಾದ್ ಅನ್ನ ಪರಿಚಯ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇತ್ತ 3ನೇ ಓವರ್ ಮೊದಲ ಚೆಂಡಿಗಾಗಿ ಬೆಂಗಳೂರು ಎಸ್ ಫ್ರೆಂಡ್ಸ್ ಗಳ ಪರವಾಗಿ ಶಾರ್ಟ್ ಮಿಡ್ಗಡೆ ನಡುವೆ ಮ್ಯಾಡಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ಮಿಡ್ಗಡೆ ಬಾದ ಪುನೀತ್ ಕ್ಷೇತ್ರರಕ್ಷಣೆ ಕಾಯ್ಕೊಂಡು ಮಾಡಿದರೆ. ಈತ ಲಾಂಗಾನಿ ಬಾದ ನಸ್ರು ಎಸ್ ಫ್ರಾನ್ಸ್ ನ ಪರವಾಗಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದೆ. ಗುಡ್ಡಗಳ ಹಿಂಭಾಗದಲ್ಲಿ ನವೀನ. ಕ್ಷೇತ್ರರಕ್ಷಣೆ ಮತ್ತೆ ಬದಲಾವಣೆ ಮಾಡ್ತಾ ಇದ್ದಾರೆ ಎಸ್ ಫ್ರಾನ್ಸ್ ಬೆಂಗಳೂರಿನ ತಂಡ. ರಾಜ ಟೆನ್ನಿಸ್ ನಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ಬಾಚಿರುವಂತಹ 2 ತಂಡಗಳು ಹೋರಾಟವನ್ನು ಮಾಡ್ತಾ ಇದೆ. ಸುಂದರತೆ ಎಸೆತ. ಓಟ್ಗಳು ಬರ್ತಾ ಇಲ್ಲ ಮದನ್ ಸಿದ್ದರಲ್ಲಿ. ಈ ಮಾದರಿ ಕಂಡ ಮತ್ತೋರ್ವ ಬೆರಸಿನ ಹೊಡೆತಗಳ ಆಟಗಾರ ಕೂಡ. ಈತ ಓಟುಗಳನ್ನು ದಾಖಲಿಸ್ತಾ ಇಲ್ಲ. ಡಾಟೆಡ್ ಚೆಂಡುಗಳ ಸೇರ್ಪಡೆ ಆಗ್ತಾ ಇದೆ. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು. ಮಿಡ್ಗಡ್ ನಡುವೆ ಪುನೀತ್ ಕ್ಷೇತ್ರರಕ್ಷಣೆ ಮಾಡಿಕೊಂಡ್ರು. ತನ್ನ ಮೊತ್ತ ಕೂಡ 17ರ ಮೊತ್ತ ಈತ ಅಂಕಿ ಅಂಶಗಳ ಪಟ್ಟಿಯನ್ನು ಕಡ್ಕೊಳ್ತಾ ಇದೆ. 17 for 3. ಇನ್ನು 22 ಎಸೆತ 41 ಓಟ್ಗಳು ಬರಬೇಕಾಗಿದೆ ಪಂದ್ಯಾಟ ಜಯಕ್ಕಾಗಿ. ಲೆಫ್ಟ್ ಪ್ರಸಾದ್ ಹೆಸರುವಾದ ಚೆಂಡು ತರ ಲೆಫ್ಟ್ ಶಾಟ್ ಕಾಣಬಲ್ಲ ಹೊಡೆತ ತನ್ಮದಕ್ಕಾಗಿ
ಪುನೀತ್ ಕ್ಯಾಚ್ ಅನ್ನು ಅಂತಿಮವಾಗಿ ಪಡ್ಕೊಂಡ್ರು ಎಸ್ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ನಡುವೆ ಒಂದು ಕ್ಯಾಚ್ ಕೈಸರ ಮುಖ್ಯವಾಗಿ ತರುಣಾಟ ಮುಕ್ತಾಯವನ್ನು ಕಾಣ್ತಾ ಇದೆ. 17-4 ಇಜಾನ್ ಸ್ಪೋರ್ಟ್ಸ್ ಉಡುಪಿಗಳ ತಂಡ. ಅಕ್ಷಯ್ ಶೆಟ್ಟಿ ಈ ತಾಂಗಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಕೂಡ ಇಜಾನ್ ನ ಪರವಾಗಿ. 4 ಪ್ರಮುಖ ವಿಕೆಟ್ಸ್ ಗಳ ಆಘಾತವನ್ನ ಕಂಡ ತಂಡಕ್ಕೆ ಇವಾಗ ಆಸರೆ ಆಟಗಳು ಬರಲೇಬೇಕಾಗಿರುವ ಅನಿವಾರ್ಯತೆ ಇದೆ. 17 ಓಟಗಳು ಇದುವರೆಗೆ ಮಾತ್ರ ದಾಖಲಾಗಿದೆ. ಎಸ್ಗಾರರು ಬಹಳಷ್ಟು ಉತ್ತಮ ಎಸ್ಗಾರಿಕೆಯನ್ನ ಕೂಡ ಇದುವರೆಗೆ ದಾಖಲಿಸ್ತಾ ಇದ್ದಾರೆ. ಜೈ ಕರ್ನಾಟಕ ಆದಷ್ಟು ಬೇಗ ಡಿಸಿಷನ್ ಪಡ್ಕೊಳ್ಬೇಕೆನ್ನುವಂತ ವಿನಂತಿ ಮಾಡ್ಕೊಳ್ತಾ ಇದ್ದಾವೆ. ಜೈ ಕರ್ನಾಟಕ ಒಂದು ಟಾಸ್ ಸೂಚನೆಯನ್ನು ಕೂಡ ಮಾಡ್ತಾ ಇದೆ ಕೂಡ. ಸುಂದರ ಎಸೆತ, ಓಟ್ಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಚೆಂಡುಗಳ ಸೇರ್ಪಡೆಯೂ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೊಳ್ತಾ ಇದೆ. ಲೆಫ್ಟಿ ಪ್ರಸಾದ್ ಬಹಳಷ್ಟು ಉತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸಿದ ಬಾಲಿ ಚಾಲ್ತಿಯ 3ನೇ ಓವರ್ನಲ್ಲಿ 5ನೇ ಚೆಂಡಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಕ್ಷಯ್ ಶೆಟ್ಟಿ ಓಟಗಳನ್ನ ಈ ಹಂತ ದಾಖಲಿಸ್ತಾ ಇಲ್ಲ ಕೂಡ. ಮತ್ತೊಂದು ಡಾಟೆಡ್ ಚೆಂಡುಗಳ ಸೇರ್ಪಾಡು. ತಟ್ಟುಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಓಟ್ಗಳ ಮತ್ತೆ ಅವಕಾಶ ಮಾಡಿಕೊಟ್ರು. 1 ಓಟ್ಗಳ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಆಫ್ಟರ್ ಕಂಪ್ಲೀಷನ್ ಓವರ್ ನಂಬರ್ 3 ಮುಕ್ತಾಯ ಕಂಡ 3 ಓವರ್ಗಳಲ್ಲಿ ಅರ್ಥಾತ್ 3 ಓವರ್ 18 ಚೆಂಡುಗಳ ಮುಕ್ತಾಯದ ಬಳಿಕ 18-4 ಇಜಾನ್ ಸ್ಪೋರ್ಟ್ಸ್ ಉಡುಪಿಗಳ ತಂಡ. 18 ಬಾಲ್ಸ್ ಆರ್ ರನ್ನಿಂಗ್. ನಾವು 40 ಓಟ್ಗಳು ಬರಬೇಕಾಗಿದೆ. 40 ರನ್ಸ್ ಆರ್ ರಿಕ್ವೈರ್ಡ್. 18 ಚೆಂಡುಗಳಲ್ಲಿ 40 ಓಟ್ಗಳು ಬರಬೇಕಾಗಿದೆ ಇನ್ನು ಪಂದ್ಯಾಟ ಜಯಕ್ಕಾಗಿ. ವಿನಯ್ ಪರಿಚಯವನ್ನು ಮಾಡ್ತಾ ಇದೆ ಎಸ್ಗಾರಿಕೆ ಭಾಗದಲ್ಲಿ. ಫ್ರೆಂಡ್ಸ್ ಎಸ್ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ 4ನೇ ಓವರ್ ಬಂದ 18 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ ಪಂದ್ಯಾಟ ಜಯಕ್ಕಾಗಿ. ಇತ್ತ 40 ಓಟ್ಗಳು ಬರಬೇಕಾಗಿದೆ. ಲೆಫ್ಟಿ ವಿನಯ್ ಹೆಸರನ್ನ ಚೆಂಡು ತನ್ನ ಫುಲ್ ಮಾಡುವ ಪ್ರಯತ್ನ ಮಾಡಿ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಅಕ್ಷಯ 1 ಓಟದ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ರಿವರ್ಸ್ ಶಾಟ್ಗಳ ಮುಖ್ಯವಾಗಿ 19 ಓಟಗಳನ್ನ ಈತ ತಲುಪ್ತಾ ಇದೆ ಕೂಡ. 17 ಎಸೆತ 39 ಅವಶ್ಯಕತೆ ಇದೆ. ಓಟಗಳಿಗೆ ಅವಕಾಶವನ್ನ ಈ ಹಂತದಲ್ಲಿ ಮಾಡಿಕೊಡ್ತಾ ಇಲ್ಲ ಕೂಡ. ಡಾಟೆಡ್ ಚೆಂಡುಗಳ ಅಂಕಿಅಂಶಗಳ ಪಡೆಯನ್ನು ದಾಖಲಿಸ್ತಾ ಇದ್ದಾವೆ. ಚಾಲ್ತಿಯನ್ನು ಕಂಡ 4ನೇ ಓವರ್ ಪಂದ್ಯಾಟ ಮತ್ತೆ ಮುನ್ನುಗ್ತಾ ಇದೆ ಕೂಡ. ಈ ತರಮದ ವಿನಯ್ ಹೆಸರನ್ನ ಚೆಂಡು ಬಾಲಕ್ಸ್ ಬ್ಯಾಟರ್ ಮಾಡಿಕೊಂಡ್ರು. ಕೇವಲ 1 ಓಟಗಳು ಮಾತ್ರ ಅಂಕಿಅಂಶಗಳ ಪಡೆಯನ್ನು ಕಟ್ಕೊಳ್ತಾ ಇದೆ. ತಂಡದ ಮೊತ್ತ ಕೂಡ ಇತ್ತ 20 ಓಟಗಳನ್ನು ತಲುಪ್ತಾ ಇದೆ. ಬಿರುಸಿನ ಸಿಕ್ಸರ್ಗಳು ಬೌಂಡ್ರಿಗಳ ಅವಶ್ಯಕತೆಯನ್ನು ಕಾಣ್ತಾ ಇದೆ ಕೂಡ.
ಇದರ ಮಧ್ಯೆ ರಿವರ್ಸ್ ಶಾಟ್ ಕಾಣಬಲ್ಲ ಚೆಂಡು. ನಸ್ರು ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಕ್ಷಯ್ ಶೆಟ್ಟಿ ಕೂಡ ವಾಪಸ್ ಆದ್ರು. 5 ಹುದರಿಗಳ ಆಘಾತದಲ್ಲಿ ಇಜಾನ್ ಸ್ಪೋರ್ಟ್ಸ್ ಉಡುಪಿಗಳ ತಂಡ 20-5. ನಮ್ಮ ಕ್ರೀಡಾಕೂಟ ಪ್ರೋತ್ಸಾಹಕರಾಗಿರುವಂತಹ ಸುಪ್ರೀಂ ಸೋಲಾರ್ ಡಿಸ್ಟ್ರಿಬ್ಯೂಟರ್ ಆಗಿರುವಂತವರು ಬಾಬಣ್ಣವರು ಕೂಡ ನಮ್ಮ ಕಾರ್ಯಕ್ರಮದ ಮತ್ತೊಂದು ಪ್ರೋತ್ಸಾಹಕರು ಕೂಡ ಪಂದಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆತ್ಮೀಯ ಆದರಣೀಯ ಸ್ವಾಗತವನ್ನು ಕೂಡ ಒಂದು ಎಕ್ಸಲೆಂಟ್ ಕಪ್ಪಿನ ಮುಖ್ಯ ವೇದಿಕೆ ಬಳಸಿಕೊಳ್ತಾ ಇದೆ. ಬಾಬಣ್ಣವರು ದಯವಿಟ್ಟು ಈ ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು ಎಂದು ನಾನು ನಿಮ್ಮನ್ನು ಕೇಳ್ತಾ ಇದ್ದೇವೆ. ಫಾಸಿಲ್ ಹೊಸ ಆಟಗಾರ ಪರೀಕ್ಷೆ ಮಾಡ್ತಾ ಇದ್ದೀವಿ ಹಂತಕ್ಕಾಗಿ 20-5 ಚಾಲ್ತಿಯ 4ನೇ ಓವರ್ ಮುಂದೋಗ್ತಾ ಇದೆ. ಬಾಬಣ್ಣನವರು ಮುಖ್ಯ ವೇದಿಕೆ ಬರಬೇಕೆಂದಾಗಿ ನಿಮ್ಮನ್ನ ಕೇಳ್ತಾ ಇದ್ದಾವೆ. ಸುಪ್ರೀಂ ಸೋಲಾರ್ ಇದರ ಡಿಸ್ಟ್ರಿಬ್ಯೂಟರ್ ಆಗಿರುವಂತವರು ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕರು ಕೂಡ. ಆ ಭಾನುವಾರ ನಾಳೆ ಊಟದ ಧಾನ್ಯಗಳು ಕೂಡ ಬಾಬಣ್ಣನವರು ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಮತ್ತೆ ನಾವು ಬಯಸಿಕೊಳ್ತಾ ಇದ್ದಾವೆ. ವಿನಯ್ ಇದರ ಮಧ್ಯೆ ಹೆಸರುವಂತ ಚೆಂಡು ತಟ್ಟಿಬಿಟ್ಟು ಓಟಗಳ ಸೇರ್ಪಡೆಯೂ ಕೂಡ ಅಂಕಿಅಂಶಗಳ ಪಡೆಯನ್ನು ಕಟ್ಕೊಂಡು ಲೆಗ್ ಬಾಯ್ ಸೂಚನೆ ಬರ್ತಾ ಇದೆ. ತಡ ಮತ್ತೆ 21 ಓಟಗಳನ್ನ ಈ ಹಂತ ತಲುಪ್ತಾ ಇದ್ದಾರೆ. ಅಣ್ಣ ಮೈಕ್ ಆಪರೇಟರ್ ಬನ್ನಿ. ಮೈಕ್ ಆಪರೇಟರ್ ಇದರ ಮಧ್ಯೆ ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಒಂದು ಪ್ರಯತ್ನಗಳ ನಡುವೆ ಒಂದು ಓಟಗಳ ಪೂರೈಕೆಯನ್ನ ಕೂಡ ಮಾಡಿಕೊಂಡ್ರು ಮದನ್ ಸಿದ್ದರಹಳ್ಳಿ. ಒಂದೋಟ ಪೂರೈಕೆಯನ್ನ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಅಂಕಿಅಂಶಗಳ ಪಟ್ಟಿಯನ್ನು ಕಡ್ಕೊಳ್ತಾ ಇದೆ. ಮೊದಲ 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 22 ಓಟವನ್ನು ತಲುಪ್ತಾ ಇದ್ದಾರೆ. 12 ಎಸೆತ 36 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹಲೋ ಅಭಿ अभी एसआर के भाग डाले 22 for 5 ಮೊದಲ 4 ಓವರ್ಗಳ ಮುಕ್ತಾಯವನ್ನು ಪಡ್ಕೊಂಡ ತಂಡ. ಅಭಿ ಹೆಸರುವಂತ ಚೆಂಡು ಮದನ್ ಒಂದೊಟ್ಟುಗಳ ಪೂರೈಕೆ ಮಾಡಿಕೊಂಡು ಎರಡವದ ಕಾಣುವಂತ ಪ್ರಯತ್ನಗಳಿತ್ತು. ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ನಡಿ ಕ್ಷೇತ್ರರಕ್ಷಕ. 2 ಓಟಗಳ ಮುಖ್ಯವಾಗಿ ಓಟಗಳನ್ನ ಈ ಹಂತ ತಲುಪ್ತಾ ಇದೆ ಕೂಡ. 11 ಎಸೆತ ಜಯಕ್ಕಾಗಿ 34 ಓಟಗಳ ಅವಶ್ಯಕತೆ ಕೂಡ. ಆ 1 ಶಾಟ್ ಅನ್ನುವ ಸೂಚನೆ ಬರ್ತಾ ಇದೆ. ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೊಳ್ತಾ ಇದ್ದಾರೆ. ಇಪ್ಪತ್ತ 3 ಓಟ್ಗಳು ದಾಖಲಾಗ್ತಾ ಇದೆ. 5ನೇ ಓವರ್ ಮುನ್ನುಗ್ತಾ ಇದೆ ಕೂಡ. 5ನೇ ಓವರ್ 7ನೇ ಚೆಂಡಿಗಾಗಿ ಬೇರೆಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ. ನರ್ಸು ಕ್ಷೇತ್ರರಕ್ಷಕ ಲಾಗಾರಿಯ 20 ಓಟ್ಗಳ ಅವಕಾಶವನ್ನು ಮಾಡಿಕೊಟ್ಟರು. ಕೇವಲ 1 ಓಟ್ಗಳ ಹೆಚ್ಚುವರಿ ಸೇರ್ಪಡೆ. ಅಂಕಿಅಂಶಗಳ ಪಟ್ಟಿಯನ್ನು ಮತ್ತೆ ಕಾಣುತ್ತಾ ಇದೆ. ತಂಡದ ಮೊತ್ತ ಕೂಡ
24 ಓಟಗಳನ್ನ ಈ ಭಾಗ ತಲುಪ್ತಾ ಇದ್ದಾರೆ. ಫಾಜಿಲ್ ಹೆಸರುವಂತ ಚೆಂಡು 1 ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಲೆಗ್ ಬಾಯ್ ಸೂಚನೆ ಬರ್ತಾ ಇದೆ ಕೂಡ. ತನ್ನ ಮೊತ್ತ 25 ಓಟಗಳು ಅಂಕಿಅಂಶಗಳ ಪಟ್ಟಿಯನ್ನು ದಾಖಲಾಗ್ತಾ ಇವೆ. ನಾಲ್ಕನೇ ಚೆಂಡು ಈತ ಓಟಗಳು ಮತ್ತೆ ಬರ್ತಾ ಇಲ್ಲ. ವಿಕೆಟ್ಸ್ಗಳ ಆಘಾತನ ಮತ್ತೆ ಕಾಣುತ್ತಾ ಇದೆ. ಮದನ್ ಕೂಡ ವಾಪಸ್ ಆದ್ರು. ಅಂಗಣ ಒಳಗಾಲ ಕಾಣುತ್ತಾ ಇರ್ತಕ್ಕಂಥ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಜೈ ಕರ್ನಾಟಕ ಡಿಸಿಷನ್ ತಿಳಿಸಬೇಕೆಂದಾಗ ನಿಮ್ಮನ್ನ ಕೇಳ್ತಾ ಇದ್ದಾವೆ. ಎಸ್ 1 ಟಾಸಲ್ಲಿ ಬಾಲ್ ಫಸ್ಟ್ ನಿರ್ಧಾರವನ್ನು ಮಾಡ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರು ಗಾಂಧಿನಗರ್ ಮಲ್ಟಿ ಮುಂದಿನ ಹೋರಾಟವನ್ನು ಮಾಡುತ್ತೆ. ಐದನೇ ಚೆಂಡು ಈತ ಓಟುಗಳು ಬಿಡ್ತಾ ಇಲ್ಲ. ಡಾಡಾಡಿ ಚೆಂಡುಗಳು ಮತ್ತೆ ಸೇರ್ಪಡೆಯನ್ನು ಕಾಣ್ತಾ ಇವೆ. ರಾಹುಲ್ ಓಟವನ್ನು ದಾಖಲಿಸ್ತಾ ಇಲ್ಲ ಕೂಡ. ಕೊನೆಯೊಂದು ಚೆಂಡು 5ನೇ ಓವರಲ್ಲಿ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. SS ಬೆಂಗಳೂರು ವರ್ಸಸ್ ಇಜಾನ್ ಸ್ಪೋರ್ಟ್ಸ್ ಉಡುಪಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ತನ್ಮದೆ ಓಟಗಳು ಮತ್ತೆ ಬರ್ತಾ ಇಲ್ಲ. ವಿಕೆಟ್ಸ್ಗಳ ಆಘಾತವನ್ನು ಮತ್ತೆ ಕಾಣುತ್ತಾ ಇದ್ದಾರೆ. ರಾಹುಲ್ ಕೂಡ ವಾಪಸ್ ಆದ್ರು. 7ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ ಉಡುಪಿಗಳ ತಂಡ. ಶರತ್ ಬೇಲೂರು ಹೊಸ ಆಟಗಾರ. ತಂಡದ ಮೊತ್ತ ಕೂಡ 5 ಓವರ್ಗಳಲ್ಲಿ ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೊಂಡ ತಂಡ 7 ಹುದ್ದರಿಗಳನ್ನು ಕಳ್ಕೊಳ್ತಾ ಇದೆ. ಶರತ್ ಹೊಸ ಆಟಗಾರ. ತಿಪ್ಪಟೂರಿನ ಲೆಜೆಂಡ್ಸ್ ಆಟಗಾರ ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ. ಅಖಿಲ ಕರ್ನಾಟಕ ರಾಜ್ಯಮಟ್ಟದ ಪ್ರತಿಷ್ಠೆಯ ಪಂದ್ಯಕೂಟ ಮೊದಲ ಬಾರಿಗೆ ಗಾಂಧಿನಗರ್ ತಿಪ್ಪಟೂರು ಮದರಸ ಮೈದಾನವನ್ನು ಕಾಣುತ್ತಾ ಇದೆ. ಎಕ್ಸಲೆಂಟ್ ಕ್ರಿಕೆಟರ್ಸ್ನ ಆಶಾ ನೇತೃತ್ವದಲ್ಲಿ ಆಸು ಪ್ರಕಾಶ್ ತಿಪ್ಪಟೂರು ಹೆಸರನ್ನು ಚೆಂಡಿನ ಮದುವೆ ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಹೊರತಗಳು. ಬೇರೂಸಿನ ಹೊರತವನ್ನು ಫಾಸಿಲ್ ದಾಖಲಿಸಿದ್ರು. ಅಂತಿಮ ಹಂತ ಒಂದು ಕ್ಯಾಚ್ ಅನ್ನು ಕೂಡ ಸುರಕ್ಷಿತವಾಗಿ ಪಡ್ಕೊಳ್ತಾ ಇದ್ದಾರೆ. ವಿಕೆಟ್ಸ್ ಆಘಾತ ಮತ್ತೆ ಕಾಣುತ್ತಾ ಇರ್ತಕ್ಕಂಥ ತಂಡ. ಇಜಾನ್ ಮತ್ತೊಂದು ವಿಕೆಟ್ಗಳನ್ನು ಕಳ್ಕೊಳ್ತಾ ಇದ್ದಾರೆ. 8 ಹುದ್ದರಿಗಳ ಆಘಾತದಲ್ಲಿ 25 ಓಟಗಳು ಮಾತ್ರ ದಾಖಲಾಗಿದೆ. ನಾಳೆ ಊಟದ ವ್ಯವಸ್ಥೆಯನ್ನು ನಮಗೆ ಪ್ರಾಯೋಜಕರಾಗಿರುವಂತವರು ಸುಪ್ರೀಂ ಸೋಲಾರ್ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಬಾಬಣ್ಣನವರಿಗೆ ಮತ್ತೆ ನಾವು ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ. ಅಭಿಮಾನದ ಕೃತ ಸಮರ್ಪಿಸ್ತಾ ಇದ್ದಾವೆ. ಇದರ ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ ನಡುವೆ ಕ್ಯಾಚ್ ಅವಕಾಶಗಳಿದೆ. ಇತ್ತ ಕ್ಯಾಚ್ಗಳನ್ನು ಪಡಿತಾ ಇಲ್ಲ. ಒಂದೋಟದ ಪೂರೈಕೆಯನ್ನು ಕೂಡ ಮದು ಮಾಡ್ತಾ ಇದ್ದಾನೆ. ತನ್ನ ಮೊದಲು 26 ಓಟಗಳು ಇದುವರೆಗೆ ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೊಳ್ತಾ ಇವೆ. ಕೊನೆಯ 4 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಹೊಡೆತಗಳು
ಪ್ರಸಾದ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ ಅಂಕಿಅಂಶಗಳ ಪಾಠವನ್ನು ಕಡ್ಕೊಳ್ತಾ ಇದೆ. 27 ಓಟವನ್ನು ತೋರುತ್ತಾ ಇದ್ದಾರೆ. ಬೋರುಸಿನ ಹೊಡೆತಗಳನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಮೆಡಿಗರಿಗ ಮತ್ತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮನು ಆಟಲಿಗೆ ಮುಕ್ತಾಯವನ್ನು ಕಾಣ್ತಾ ಇವೆ. ವಿಕೆಟ್ಸ್ ಗಳ ಆಘಾತವನ್ನು ಮತ್ತೆ ಕಾಣುತ್ತಾ ಇಜಾದ್ ಸ್ಪೋರ್ಟ್ಸ್ ಗಳ ತಂಡ. (27ಕ್ಕೆ 9ನೇ ವಿಕೆಟ್ ಅನ್ನು ಕಳ್ಕೊಂಡ ತಂಡ. ಇತ್ತ ವಿನಾಯಕ ಹೊಸ ದಾಂಡಿಗ ಇವಾಗ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಎರಡು ಎಸ್ಗಳು ಬಾಕಿ ಹಿಡ್ಕೊಳ್ತಾ ಇವೆ ಇನ್ನಿಂಗ್ಸಿನ ಮುಕ್ತಾಯವನ್ನು ಕಾಣುವುದಕ್ಕಾಗಿ. ವಾಸು ಪ್ರಕಾಶ್ ಹೆಸರುವಂತ ಫುಲ್ ಟಾಸ್ ಮಾಡಿದ್ರೆ ಚೆಂಡು ಗೆಳೆಯರು ನಾಗ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಲ್ಲಿಗೆ ಇಜಾನ್ ಸ್ಪೋರ್ಟ್ಸ್ ತನ್ನೆಲ್ಲ ವಿಕೆಟ್ಸ್ ಗಳನ್ನ ಸರ್ವ ಪತನವನ್ನು ಕಾಣ್ತಾ ಇದ್ದಾರೆ. ನಿರ್ಣಾಯಕ ಪಂದ್ಯಾಟದಲ್ಲಿ ಇತ್ತ ಎಸ್ ಬೆಂಗಳೂರು 30 ಓಟಗಳ ಅಂತರ್ಜಾಲವನ್ನು ದಾಖಲಿಸಿದರು. ಅಭಿನಂದನಾ ಕೃತಜ್ಞತೆ ಸಮರ್ಪಿಸಿದ್ದೀವಿ ಕೂಡ. ಜೈ ಕರ್ನಾಟಕ ಮುಂದಿನ ಪಂದ್ಯಾಟದ ಟಾಸ್ ಅನ್ನು ಕಂಡುಕೊಂಡು ಕ್ಷೇತ್ರರಕ್ಷಣೆ ಮೊದಲ ಹಂತದ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ. ಗಾಂಧಿನಗರ್ ಮಲ್ಟಿಯನ್ನು ಎದುರಿಸ್ತಾ ಇದೆ ಕೂಡ. ಶಿಪ್ರಗದ ಕ್ಷೇತ್ರರಕ್ಷಣೆ ಬೇಕು ಎನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ.